ಸೊ ಇವತ್ತು ನಾನು ಪ್ರತಿಯೊಂದು ಬ್ರ್ಯಾಂಡ್ದು ಟಾಪ್ 5 ಮೋಟರ್ಸೈಕಲ್ಸ್ನ ಲಿಸ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಕೆಲವು ಬ್ರ್ಯಾಂಡ್ಸು ಮಿಸ್ ಔಟ್ ಆಗುತ್ತೆ ಬಿಕಾಸ್ ಅದರಲ್ಲಿ ಅಷ್ಟು ದೊಡ್ಡ ಪೋರ್ಟ್ಫೋಲಿಯೋ ಇಲ್ಲ, ಬೇಸಿಕಲಿ ಅಷ್ಟೊಂದು ಮೋಟರ್ಸೈಕಲ್ಸ್ ಇಲ್ಲ, ಆರ್ ಮೇ ಬಿ 1 or 2 ಗುಡ್ ಮೋಟರ್ಸೈಕಲ್ಸ್ ಇದೆ, ಆರ್ ಮೇ ಬಿ ಅಷ್ಟು ಪಾಪ್ಯುಲರ್ ಸೆಗ್ಮೆಂಟ್ ಆಫ್ ಮೋಟರ್ಸೈಕಲ್ಸ್ ಕಂಪನಿ ಇಲ್ಲ. ಸೊ ಆ ಕಂಪನಿನ ನಾನು ಮೆನ್ಷನ್ ಮಾಡಲ್ಲ. ಇವತ್ತು ನಾನು ಬರೀ 7 ಕಂಪನೀಸ್, ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿರೋ ಕಂಪನೀಸು ಆ್ಯಂಡ್ ಅಲ್ಲಿರೋ ಮೋಟರ್ಸೈಕಲ್ಸ್ನ ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಸ್ಡ್ ಆನ್ ದಟ್ಟು ದ ಬ್ರ್ಯಾಂಡ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ವಿಚ್ ಆರ್ ದ ಟಾಪ್ 5 ಮೋಟರ್ಸೈಕಲ್ ಆಫ್ ಈಚ್ ಬ್ರ್ಯಾಂಡ್, ದಟ್ ಈಸ್ ವಾಟ್ ಐ ವಿಲ್ ಮೆನ್ಷನ್. ಸೊ ಇದು ಸಾಕಷ್ಟು ಜನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಬೈಕ್ ವರ್ಸಸ್ ಬ್ರ್ಯಾಂಡ್ ವಿಡಿಯೋದಲ್ಲಿ. ಬ್ರ್ಯಾಂಡ್ ನೋಡಿಕೊಂಡು ಮೋಟರ್ಸೈಕಲ್ನ ತಗೋಬಾರ್ದು, ಬೈಕ್ ನೋಡ್ಕೊಂಡು ತಗೊಳ್ಳಿಂದ. ಬಟ್ ಐ ಡೂ ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿ ಒಂದು ಬ್ರ್ಯಾಂಡ್ ಬಗ್ಗೆ ಒಂದು ಟ್ರಸ್ಟು ಆರ್ ಸಮ್ ಕೈಂಡ್ ಆಫ್ ಅಟ್ಯಾಚ್ಮೆಂಟ್ ಇರ್ತದೆ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಬೈ ಮಾಡ್ತೀರಾ. ಸೊ ಇಟ್ಸ್ ಓಕೆ, ನಿಮ್ಮ ಇಷ್ಟ. ಸೊ ನಿಮಗೆ ಬ್ರ್ಯಾಂಡ್ ನೋಡ್ಕೊಂಡು ತಗೋತೀರಾ ಅಂದರೆ ಆ ಬ್ರ್ಯಾಂಡಲ್ಲಿ ವಿಚ್ ಆರ್ ದ ಬೆಸ್ಟ್ ಮೋಟರ್ಸೈಕಲ್ ಅಕಾರ್ಡಿಂಗ್ ಟು ಮೈ ಒಪಿನಿಯನ್ನು ನಾನು ಲಿಸ್ಟ್ ಔಟ್ ಮಾಡ್ತಾ ಇದ್ದೀನಿ. ಸೊ ಹಾಯ್, ನನ್ನ ಹೆಸರು ವಿಶಾಖ್. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಫಸ್ಟ್ ಬ್ರ್ಯಾಂಡ್ ಬಂದು ಇಸ್ ದ ಹೋಂಡಾ ಬ್ರ್ಯಾಂಡು. ಸೊ ಜಾಪನೀಸ್ ಬ್ರ್ಯಾಂಡಲ್ಲಿ ಇದೊಂದೇ ಬ್ರ್ಯಾಂಡ್ ನಾನು ಮೆನ್ಷನ್ ಮಾಡ್ತಾ ಇರೋದು ಬಿಕಾಸ್ ಬಾಕಿ ಬ್ರ್ಯಾಂಡಲ್ಲಿ ಅಷ್ಟೊಂದು ಮೋಟರ್ಸೈಕಲ್ಸು ಇಲ್ಲ. ಆ್ಯಂಡ್ ಇನ್ ಅ ವೇ ನಿಮಗೆ ಗೊತ್ತು ದಟ್ ಜಾಪನೀಸ್ ಬ್ರ್ಯಾಂಡವರು ಇಂಡಿಯನ್ ಮಾರ್ಕೆಟ್ನ ಅಷ್ಟು ಸೀರಿಯಸ್ ಆಗಿ ತೊಗೋತಾ ಇಲ್ಲ. ಯಾವಾಗ ತೊಗೋತಾರೆ ನಂಗೆ ಗೊತ್ತಿಲ್ಲ. ಬಟ್ ಹೋಂಡಾದವರು ಲಿಟಲ್ ಬಿಟ್ ಒಳ್ಳೆ ಪ್ರೋಗ್ರೆಸ್ ಮಾಡಿದ್ದಾರೆ, ಲಿಟಲ್ ಬಿಟ್ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಆ್ಯಂಡ್ ಕೆಲವು ಇಂಟ್ರೆಸ್ಟಿಂಗ್ ಮೋಟರ್ಸೈಕಲ್ ಆ್ಯಕ್ಚುಲಿ ಈ ವರ್ಷನೂ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದಟ್ ಮೋಟರ್ಸೈಕಲು ಆ್ಯಕ್ಚುಲಿ ನಂದು ಬೆಸ್ಟ್ ಮೋಟರ್ಸೈಕಲ್ಲು ಇನ್ ದ ಟಾಪ್ 5 ಲಿಸ್ಟು ಫ್ರಮ್ ಹೋಂಡಾ. ದಟ್ ಈಸ್ ಬೇಸಿಕಲಿ ದ ರೆಬೆಲ್ 500. ಸೊ ನೀವು ನಂದು ಮಿನಿ ವ್ಲಾಗ್ ನೋಡಿರ್ಬೋದು, ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅದನ್ನು ಶೋಕೇಸ್ ಮಾಡಿದೆ. ಬಟ್ ದ ಥಿಂಗ್ ಈಸ್ ಅಗೇನ್ ಹೋಂಡಾ ಆ್ಯಸ್ ಅ ಬ್ರ್ಯಾಂಡ್ ಬಗ್ಗೆ ಇನ್ ಜನರಲ್ ನಾನು ಪ್ರತಿಯೊಂದು ಬ್ರ್ಯಾಂಡ್ ಬಗ್ಗೆನೂ ಒಂದು ಮಿನಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಹೋಂಡಾ ಬಗ್ಗೆ ನಿಮಗೆ ಗೊತ್ತು, ವೈ ಪೀಪಲ್ ಬೈ ಹೋಂಡಾ, ಮೇನ್ಲಿ ಬಿಕಾಸ್ ಆಫ್ ದ ರಿಲಯಬಿಲಿಟಿ ಅವ್ರದ್ದು ಇಂಜಿನಿಯರಿಂಗು. ಸೊ ಅದಕ್ಕೋಸ್ಕರ ಜನ ಹೋಂಡಾ ತೊಗೋತಾರೆ. ನೀವು ಹೇಳ್ಬೋದು ಅಯ್ಯೋ ರೆಬೆಲ್ 500 ಯಾಕೆ ಮೆನ್ಷನ್ ಮಾಡ್ತಿದ್ದೇನೆ, ಮಾಸ್ ಮಾರ್ಕೆಟ್ ಬೈಕಾ, ದೊಡ್ಡ ಬೈಕ್ ಅಲ್ವಾ ಅಂತ. ಬಟ್ ದ ಥಿಂಗ್ ಈಸ್ ರೆಬೆಲ್ 500ನ ಇಂಡಿಯನ್ ಮಾಸ್ ಮಾರ್ಕೆಟ್ಗೋಸ್ಕರ ಅವರು ಲಾಂಚ್ ಮಾಡಿರೋದು. ಆ್ಯಂಡ್ ನನ್ನ ಪ್ರಕಾರ ದ ಪ್ರೈಸಿಂಗ್ ಇಸ್ ವೆರಿ ಗುಡ್. ಐ ನೋ ಯೂಶಲಿ ಹೋಂಡಾದವ್ರಿಗೆ ಜನ ಬೈತಾರೆ ದಟ್ ತುಂಬ ಕಾಸ್ಟ್ಲಿ ಇದೆ ಅಂತ. ಬಟ್ ದಿಸ್ ಪ್ರೈಸ್, ದ 6.5 lakhs ಆನ್ ರೋಡ್ ಕರ್ನಾಟಕದಲ್ಲಿ, ದಿಸ್ ಇಸ್ ಅ ವೆರಿ ಗುಡ್ ಪ್ರೈಸು. ಮಿಸ್ ಔಟ್ ಮಾಡಿಬಿಡಿ. ಎಸ್ಪೆಷಲಿ ನೀವು ಒಂದು ಕ್ರೂಸರ್ ಫ್ಯಾನ್ ಆಗಿದ್ದೀರಾ ಅಥವಾ ನೀವು ಒಂದು ಶಾರ್ಟ್ ರೈಡರ್ ಆಗಿದ್ದೀರಾ ಆ್ಯಂಡ್ ಯು ವಾಂಟ್ ದಟ್ ಡ್ರೀಮ್ ಮೋಟರ್ಸೈಕಲ್ಲು. ಇಷ್ಟು ಕಮ್ಮಿ ಕಾಸ್ಟಲ್ಲಿ ಐ ಡೋಂಟ್ ಥಿಂಕ್ ನಿಮಗೆ ಅವೈಲೇಬಲ್ ಇರ್ತದೆ. ದಿಸ್ ಇಸ್ ಆ್ಯಕ್ಚುಲಿ ಮೇಡ್ ಇನ್ ಥೈಲ್ಯಾಂಡ್ ಮಾಡಲು. ಸೊ ಆದ್ರೂ ನಿಮಗೆ ಈ 10 ಕಂಪ್ಲೇಂಟ್ಸ್ ಇರೋ ಮಾಡಲ್ ಕೊಟ್ಟಿದ್ದಾರೆ. ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಮೋಟರ್ಸೈಕಲ್ ಈಸ್ ದ್ಯಾಟ್ ಈ ಮೋಟರ್ಸೈಕಲ್ ಈಸ್ ವೆರಿ ಆಸ್ಪಿರೇಷನಲ್ಲು. ಸೊ ದ್ಯಾಟ್ ಈಸ್ ವೈ ಐ ಲೈಕ್ ಅಬೌಟ್ ದಿಸ್ ಮೋಟರ್ಸೈಕಲ್. ಇಟ್ ಈಸ್ ಅ ಲಿಟಲ್ ಡಿಫ್ರೆಂಟ್ ದ್ಯಾನ್ ದ ಜನರಲ್ ನಿಮ್ಮದು ಹೋಂಡಾ ಮೋಟರ್ಸೈಕಲು. ಮೀ ಬೀಯಿಂಗ್ ಅ ರೆಟ್ರೋ ಬೈಕ್ ಫ್ಯಾನು, ನಿಜ ಹೇಳ್ತಾ ಇದ್ದೀನಿ, ನನಗಂತೂ ಈ ಬೈಕು ಸಕ್ಕತ್ತಾಗಿದೆ ಅಂತ ಅನಿಸ್ತು. ಸೊ ದಟ್ ಈಸ್ ಮೈ ಫಸ್ಟ್. ಸೆಕೆಂಡ್ ಬಂದುಬಿಟ್ಟು ಈಸ್ ದ CB350 ಸೀರೀಸಿಂದನೇ ಇರುತ್ತೆ ಆಬ್ವಿಯಸ್ಲಿ. ಸೊ CB350 ಸೀರೀಸಲ್ಲಿ ನಂದು ಫೇವ್ರೇಟ್ ಐ ವುಡ್ ಸೇ ಬೈಕ್ ಬಂದುಬಿಟ್ಟು ನಿಮಗೆ ಗೊತ್ತಿರುತ್ತೆ. ನಾನು CB350 ಸೀರೀಸ್ದು ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನ ಚೆಕ್ಔಟ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದ CB350 RS. ಸೊ CB350 RS ಏನಕ್ಕೆ ಇಷ್ಟ ಅಂದರೆ ಇಟ್ ಈಸ್ ಮೋರ್ ದ ಕೈಂಡ್ ಆಫ್ ಬೈಕ್ ವಿಚ್ ಐ ಆಮ್ ರೈಡಿಂಗ್ ನಾವು. ನನ್ನ ಹತ್ರ ಕರೆಂಟ್ಲಿ ಸ್ಕ್ರಾಮ್ಲರ್ 400X ಇದೆ. ಸೊ ದ್ಯಾಟ್ ಈಸ್ ವೆರಿ ಸಿಮಿಲರ್ ಟು ದಟ್ ಬೈಕ್. ಅದೂ ಒಂಥರ ಸ್ಕ್ರಾಮ್ಲರೇ. ಐನೋ ಅದಕ್ಕೆ ಹೆಸರು ಸ್ಕ್ರಾಮ್ಲರ್ ಅಂತ ಏನೂ ಹೇಳಿಲ್ಲ. ಬಟ್ ನೀವು ದ ನೇಚರ್ ನೋಡ್ಬೋದು ಆ ಬೈಕ್ದು, ಲೈಕ್ ದ ವೀಲ್ಸು, ದ ವೇ ಇಟ್ ರೈಡ್ಸು, ವರ್ಸಟೈಲ್ ಆಗಿದೆ. ನಿಮಗೆ ಸಿಟಿಯಲ್ಲೂ ಓಡಿಸ್ಬೋದು, ಟೂರಿಂಗು ಮಾಡ್ಬೋದು, ಆ್ಯಂಡ್ ಲಿಟಲ್ ಬಿಟ್ ಆಫ್ ರೋಡಿಂಗು ಮಾಡ್ಬೋದು. ಸಾಕಷ್ಟು ಐ ಹ್ಯಾವ್ ಸೀನ್ ಯೂಟ್ಯೂಬರ್ಸು ಆರ್ ಕಂಟೆಂಟ್ ಕ್ರಿಯೇಟರ್ಸು ಅದರಲ್ಲಿ ಆಫ್ ರೋಡಿಂಗ್ ಮಾಡೋದು ನೋಡಿದ್ದೀನಿ. ಬಟ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಆಫ್ ರೋಡ್ ಕೇಪಬಲ್ ಬೈಕ್ ಆ್ಯಸ್ ವೆಲ್ ಆ್ಯಸ್ ಸಿಟಿ ಆ್ಯಂಡ್ ಟೂರಿಂಗ್. ಸೊ ಒಂದು ವರ್ಸಟೈಲ್ ಬೈಕ್ ನಿಮಗೆ ಬೇಕು CB350 ಸೀರೀಸ್ ಅಂದರೆ ದ CB350 RS. ಥರ್ಡ್ ಬೈಕ್ ಬಂದ್ಬಿಟ್ಟು ಈಸ್ ದ CB350. ಸೊ ದ ರೆಪ್ಲಿಕಾ ಆಫ್ ದ ಕ್ಲಾಸಿಕ್ 350 ಅಂತಲೇ ಹೇಳ್ಬೋದು ತುಂಬ ಜನ. ಸೊ ಇಟ್ಸ್ ವೆರಿ ಸಿಮಿಲರ್ ಟು ಕ್ಲಾಸಿಕ್ 350. ಬಟ್ ನನ್ನ ಒಪಿನಿಯನ್ಲಿ ದಿಸ್ ಇಸ್ ಅ ಬೈಕ್ ನನ್ನ ಪ್ರಕಾರ ದಟ್ ಮ್ಯಾಸ್ಕ್ಯುಲಿನಿಟಿ ತರುತ್ತೆ ಈ ಬೈಕಲ್ಲಿ. ಸ್ವಲ್ಪ ದಟ್ ಬಲ್ಕಿ ಫೀಲ್ ಇದೆ ನಿಮಗೆ, ದಟ್ ಬಿಗ್ ಬೈಕ್. ಐ ಮೀನ್ ಬೇರೆ ಬೈಕ್ಸು ಬಿಗ್ ಬೈಕೇ ಇದೆ, ಹೈನಸ್ಸು ಆ್ಯಂಡ್ ದ RS ಆಲ್ಸೋ. ಬಟ್ ಇದರಲ್ಲಿ ಒಂಥರ ದಟ್ ಏನೋ ಒಂಥರ ದಟ್ ರೆಟ್ರೋ ಫ್ಲೇವರ್ ಇದೆ, ವಿಚ್ ಒಂದು ರೆಟ್ರೋ ಬೈಕ್ ಓನರ್ ಆಗಿಬಿಟ್ಟು ಐ ಕ್ಯಾನ್ ಗೆಟ್ ದಟ್ ವೈಬ್. ನೀವು ರೈಡ್ ಮಾಡಬೇಕಾದ್ರೂ ನಿಮಗೆ ಸಮ್ ಕೈಂಡ್ ಆಫ್ ದಟ್ ಫೀಲ್ ಬರುತ್ತೆ. ದ ವೇ ಯು ಸಿಟ್ ಆನ್ ದ ಬೈಕು, ದ ವೇ ದ ಎಕ್ಸಾಸ್ಟ್ ಸೌಂಡ್ ಆಗುತ್ತೆ. ಐ ಮೀನ್ ಬೇರೆದಲ್ಲೂ ಎಕ್ಸಾಸ್ಟ್ ಒಂಥರ ಲೈಕ್ ಆರ್ಟಿಫಿಷಿಯಲ್ ಆಗಿದೆ, ಇದರಲ್ಲಿ ಒಂಥರ ಸ್ವಲ್ಪ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ. ಸೊ ನನಗೆ ಪರ್ಸನಲಿ ದ CB350 ಸಾಕಷ್ಟು ಇಷ್ಟ ಆಯಿತು. ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ ಈ ಬೈಕಲ್ಲಿ. ಸೊ ದ್ಯಾಟ್ ಈಸ್ ವೈ ಐ ಲೈಕ್. ಇಟ್ ಗಿವ್ಸ್ ದಟ್ ರೆಟ್ರೋ ಫ್ಲೇವರ್, ದಟ್ ಕ್ಲಾಸಿಕ್ ಫ್ಲೇವರ್ ಈ ಬೈಕಲ್ಲಿ ಡೆಫಿನೆಟ್ಲಿ ಇದೆ. ಅದಕ್ಕೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ದ ಫೋರ್ತ್ ಬೈಕ್ ಈಸ್ ದ CB300R. ಸೊ ಇದೊಂದು ನೇಕೆಡ್ ಬೈಕು. ಇಟ್ ಈಸ್ ಅ ಲಿಟಲ್ ಬಿಟ್ ಅಂಡರ್ ರೇಟೆಡ್ ಬೈಕು. ಬಟ್ ನನ್ನ ಒಪಿನಿಯನ್ಲಿ ಇಟ್ಸ್ ಅ ವೆರಿ ಗುಡ್ ಬೈಕು. ಬಟ್ ಇಟ್ ಈಸ್ ಫಾಲಿಂಗ್ ಶಾರ್ಟ್ ಆಫ್ ಅಪ್ಡೇಷನ್. ಅಂದರೆ ಅಪ್ಡೇಟ್ ಮಾಡ್ತಾ ಇಲ್ಲ ಹೋಂಡಾದವರು. ಆ್ಯಂಡ್ ಯು ನೋ ವೈ ಇಟ್ ಈಸ್ ಬಿಕಾಸ್ ಹೋಂಡಾದವರು ದೇ ಆರ್ ನಾಟ್ ಕನ್ಸಿಡರಿಂಗ್ ದ ಪ್ರೀಮಿಯಮ್ ಮಾಸ್ ಮಾರ್ಕೆಟ್ ಸೆಗ್ಮೆಂಟ್ನ ಅಷ್ಟು ಸೀರಿಯಸ್ ಆಗಿ ತೊಗೋತಾ ಇಲ್ಲ, ಅದರಿಂದ ಅಪ್ಡೇಟ್ ಮಾಡ್ತಾ ಇಲ್ಲ. ಬಟ್ ಎಸ್, ರೆಬೆಲ್ 500 ಒಂದು ಲಾಂಚ್ ಮಾಡಿದ್ದಾರೆ. ಬಟ್ ಇದನ್ನು ಅಪ್ಡೇಟ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಇದೇ ಇಂಜಿನಲ್ಲಿ ನಿಮಗೆ ರೆಬೆಲ್ 300 ಬರುತ್ತೆ. ಆ್ಯಂಡ್ ಅದು ಬಂದಾಗ ನೀವು ನೋಡಿಬೇಕಾದ್ರೆ ಯಾವ ಥರ ಹೋಂಡಾದ ವೆಹಿಕಲ್ಸು ಜನ ಪ್ರಿಫರ್ ಮಾಡ್ತಾರೆ ಓವರ್ ಅದರ್ ವೆಹಿಕಲ್ಸ್, ಬಿಕಾಸ್ ಅದು ಲುಕ್ಕು ಇದೆ, ಅಪೀಲು ಇದೆ. ಆ್ಯಂಡ್ ಐ ಥಿಂಕ್ ಈ ಇಂಜಿನ್ ಆ್ಯಕ್ಚುಲಿ ಇಟ್ ಈಸ್ ವೆರಿ ಗುಡ್ ಇಂಜಿನ್ ಆ್ಯಕ್ಚುಲಿ. ಸ್ವಲ್ಪ ಅಪ್ಡೇಷನ್ ಬೇಕು ಟು ಮೀಟ್ ದ ಮಾಡರ್ನ್ ಸ್ಟ್ಯಾಂಡರ್ಡ್. ಬಟ್ ಸ್ಟಿಲ್ ನನ್ನ ಪ್ರಕಾರ ಬೀಯಿಂಗ್ ಅ ಹೋಂಡಾ ಇಟ್ಸ್ ಅ ವೆರಿ ಗುಡ್ ಇಂಜಿನ್, ಡೀಸೆಂಟ್ ಅಮೌಂಟ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಎನಿವೇ, ಕಮಿಂಗ್ ಬ್ಯಾಕ್ ಟು ದ 300R, ನನ್ನ ಒಪಿನಿಯನ್ಲಿ ಇಟ್ಸ್ ಅ ವೆರಿ ಗುಡ್ ಬೈಕು. ಎಸ್ಪೆಷಲಿ ನೀವು ಶಾರ್ಟ್ ರೈಡರ್ ಆಗಿದ್ದೀರಾ ಆ್ಯಂಡ್ ಯು ಆರ್ ಲುಕಿಂಗ್ ಫಾರ್ ಅ ರಿಲಯಬಲ್ ಹೋಂಡಾ ಬೈಕು.
ದೆನ್ ದಿಸ್ ಇಸ್ ಅ ವೆರಿ ಗುಡ್ ಬೈಕ್ ನೀವು ಟು ಕನ್ಸಿಡರ್ ಅಂತಲೇ ಹೇಳ್ತೀನಿ. ಸೊ 5th ಪೊಸಿಷನಲ್ಲಿ ಯಾವ ಬೈಕ್ ಬರುತ್ತೆ ಅಂತ ಕೇಳೋದಾದರೆ, ನಾನು ಸಾಕಷ್ಟು ಬೈಕ್ ನೋಡಿದೆ. ಐ ನೋ ಹಾಂಡಾ ಶೈನು ಆ್ಯಂಡ್ ಸೋ ಮೆನಿ ಅದರ್ ಬೈಕ್ಸ್ ಇದೆ, ಹಾಂಡಾ ಬೈಕ್ಸು. ಬಟ್ ಟು ಬಿ ವೆರಿ ಆನೆಸ್ಟು, ಅಗೇನ್ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಹಾಂಡಾ ಏನಕ್ಕೆ ತೊಗೊಳ್ಳಲ್ಲ, ಹಾಂಡಾ ಬೆಸ್ಟು ಅದು ಇದು ಅಂತ. ಬಟ್ ಮಾಸ್ ಮಾರ್ಕೆಟಲ್ಲಿ ಅವ್ರದ್ದು ಜಾಸ್ತಿ ಪೋರ್ಟ್ಫೋಲಿಯೋನೇ ಇಲ್ಲ ಟರ್ಮ್ಸ್ ಆಫ್ ಬೈಕ್ಸು. ಎಲ್ಲ ಆಲ್ಮೋಸ್ಟ್ ಕಮ್ಯೂಟರ್ ಬೈಕ್ಸೇ ಇದೆ. ಸೊ ಏನು ರೆಕಮೆಂಡ್ ಮಾಡೋ ಥರ ನನಗೆ ಪರ್ಸ್ನಲಿ ಯಾವುದು ಇಷ್ಟ ಆಗಿಲ್ಲ. ಬಟ್ ಒಂದು ಸ್ಕೂಟರ್ ಅಂತೂ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ, ದಟ್ ಈಸ್ ದ ಹಾಂಡಾ ಡಿಯೋ 125. ಸೊ ಹಾಂಡಾ ಡಿಯೋ ನನ್ನ ಹತ್ರ ಪರ್ಸ್ನಲಿ ಇದೆ. ಇಟ್ಸ್ ಲೈಕ್ ತುಂಬ ಹಳೆ ಜನ್ರೇಷನ್ದು, ಮೇ ಬಿ 10 years ಬ್ಯಾಕು, ಬಟ್ ಇಟ್ಸ್ ವೆರಿ ಗುಡ್. ಅದರಿಂದ ನಾನು ಹೇಳ್ಬೋದು ಅದು ಚೆನ್ನಾಗಿದೆ ಡಿಯೋ. ಇನ್ ಕೇಸ್ ನೀವು ಹಾಂಡಾದಲ್ಲಿ ನೀವು ಸ್ಕೂಟಿ ತೊಗೋಬೇಕಂತ ಇದ್ದೀರಾ ಅಂದರೆ ಆ್ಯಕ್ಟಿವಾ ತೊಗೋಬೇಡಿ. ಆ್ಯಕ್ಚುಲಿ ಡಿಯೋ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ರೀಸೆಂಟ್ ಅಪ್ಡೇಟೆಡ್ ಡಿಯೋ ಆ್ಯಕ್ಚುಲಿ 125cc ಒಳ್ಳೆ ಚೆನ್ನಾಗಿದೆ ಆ್ಯಕ್ಚುಲಿ. ಐ ನೋ ಇಟ್ ಈಸ್ ನಾಟ್ ಸಿಮಿಲರ್ ಟು ಯುವರ್ ಟಿಪಿಕಲ್ ಸ್ಪೋರ್ಟಿ ಸ್ಕೂಟರ್ಸ್ ಆರ್ ಮಾಡರ್ನ್ ಸ್ಕೂಟರ್ಸ್ ಇವಾಗ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಬಟ್ ಇಟ್ ಈಸ್ ಅ ಗುಡ್ ಸ್ಕೂಟರ್ ಅಂತ ಹೇಳ್ತೀನಿ. ನಿಮಗೆ TFT ಡಿಸ್ಪ್ಲೇ ಸಿಗ್ತಾ ಇದೆ, ಗುಡ್ ಇನಫ್ ಪವರು, ರಿಲಯಬಲ್ ಇಂಜಿನ್ನು. ಆ್ಯಂಡ್ ಐ ಥಿಂಕ್ ಯು ವಿಲ್ ಎಂಜಾಯ್ ರೈಡಿಂಗ್ ದಟ್ ಸ್ಕೂಟರ್ ಅಂತಲೇ ಹೇಳ್ತೀನಿ. ಇಟ್ಸ್ ನಾಟ್ ಅಷ್ಟು ಕೆಟ್ಟದಾಗಿಲ್ಲ, ಕೆಲವರು ತುಂಬ ಕೆಟ್ಟದಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ, ಐ ಮೀನ್ ರಿಲಯಬಲ್ ಆಗಿದೆ. ಆ್ಯಂಡ್ ಇಟ್ ಗಿವ್ಸ್ ಯು ದಟ್ ಸ್ಪೋರ್ಟಿ ಫೀಲ್ ಸ್ವಲ್ಪ ಕೊಡುತ್ತೆ, ಬಟ್ ಪವರ್ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿ ಇರಬೇಕಿತ್ತು. ಬಟ್ ಐ ಥಿಂಕ್ ಹಾಂಡಾದವರು ಜಾಸ್ತಿ ಇಂಜಿನಿಯರಿಂಗ್ ಕಡೆ ಗಮನ ಕೊಟ್ಟಿದ್ದಾರೆ. ಸೊ ಇದು ಚೆನ್ನಾಗಿದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಸ್ಕೂಟರ್ ಇನ್ ಹಾಂಡಾ ದೆನ್ ಡೆಫಿನೆಟ್ಲಿ ಗೋ ಫಾರ್ ದ ಡಿಯೋ 125. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಈಸ್ ದ ಎಡ್ಸಿ ಬ್ರ್ಯಾಂಡು. ಸೊ ಎಡ್ಸಿ ಬ್ರ್ಯಾಂಡು ಫಸ್ಟ್ ಈ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದರೆ, ದೇ ಆರ್ ಇನ್ ದ ಸೆಲ್ಫ್ ಡೆವಲಪ್ಮೆಂಟ್ ಸ್ಟೇಜಲ್ಲಿದ್ದಾರೆ. ಈಗ ಸ್ವಲ್ಪ ಅವರು ಸೆಲ್ಫ್ ಇಂಪ್ರೂವ್ಮೆಂಟು ಆ್ಯಂಡ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದ ಮಾರ್ಕೆಟು ವಾಟ್ ದೇ ಶುಡ್ ಬಿ ಡೂಯಿಂಗ್. ಕಸ್ಟಮರ್ನ ಈಗ ಅರ್ಥ ಮಾಡ್ಕೊಂಡು ಕಸ್ಟಮರ್ಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ವಿಚ್ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರದ್ದು ರೀಸೆಂಟ್ ಎಲ್ಲ ಬೈಕ್ಸಲ್ಲೂ ಕಸ್ಟಮರ್ ಸೆಂಟ್ರಿಕ್ ಆಗಿ ಅವರು ಬೈಕ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಯೂಶಲಿ ದೇ ಮೇಕ್ ಸಮಥಿಂಗ್ ಕ್ರೇಜಿ ಕೈಂಡ್ ಆಫ್ ಬೈಕ್ಸು, ಸಮಥಿಂಗ್ ಔಟ್ ಆಫ್ ದ ಆರ್ಡಿನರಿ ಬೈಕ್ ಮಾಡ್ತಾರೆ. ಬಟ್ ಇನ್ ದಿಸ್ ಕೇಸ್ ನನ್ನ ಪ್ರಕಾರ ದೇ ಆರ್ ಥಿಂಕಿಂಗ್ ಲಿಟಲ್ ಬಿಟ್ ಗ್ರೌಂಡೆಡು. ಅವರು ರಾಯಲ್ ಎನ್ಫೀಲ್ಡ್ ಕಾಂಪಿಟೇಟರು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಅವ್ರು ಮರ್ತು ಬಿಟ್ಟಿದ್ದಾರೆ. ಆ್ಯಂಡ್ ದೇ ಆರ್ ವರ್ಕಿಂಗ್ ವೆರಿ ಸ್ಟ್ರಾಂಗು. ಸೊ ಐ ಥಿಂಕ್ ದಟ್ ಈಸ್ ಅ ರೈಟ್ ಡೈರೆಕ್ಷನ್ ಅಂತ ಹೇಳ್ತೀನಿ ಎಡ್ಜಿಗೆ. ಸೊ ಐ ಹೋಪ್ ದೇ ಸಕ್ಸೀಡ್ ಅಂತ. ಸೊ ಎನಿವೇ ಅದರಲ್ಲಿ ಯಾವ ಬೈಕ್ಸ್ ನನಗೆ ಇಷ್ಟ ಆಯಿತು ಅಂತ ಕೇಳೋದಾದರೆ, ದ ಫಸ್ಟ್ ವಿಚ್ ಈಸ್ ಮೈ ಫೇವ್ರೆಟ್ ಬೈಕ್ ಫ್ರಮ್ ದ ಎಡ್ಸಿ ಬ್ರ್ಯಾಂಡ್ ಈಸ್ ದ ಜಾವಾ 42 FJ. ನೀವು ಮೈಸೂರಲ್ಲಿ ಇದ್ದೀರಾ ಅಂದರೆ ಜಾವಾ 42 FJ ಸಾಕಷ್ಟು ನೋಡಿರ್ತೀರ. ಬಿಕಾಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕು, ದ ಇಂಜಿನ್ ತುಂಬ ರಿಫೈನ್ಡ್ ಆಗಿದೆ. ಅಂದರೆ ಅಪ್ಡೇಟ್ ಮಾಡಿ ಫೈನಲಿ ದೇ ಆರ್ ಗೆಟಿಂಗ್ ಅ ಪರ್ಫೆಕ್ಟ್ ಇಂಜಿನ್ನು. ಇದರಲ್ಲಿ ಅಷ್ಟೊಂದು ಇಶ್ಯೂಸ್ ಬರ್ತಾಯಿಲ್ಲ. ಜನರಲಿ ನಿಮ್ಗೆ ಗೊತ್ತು ಎಡ್ಸಿಯಲ್ಲಿ ಇಶ್ಯೂಸ್ ಜಾಸ್ತಿ ಬರುತ್ತೆ ಇಂಜಿನ್ಸಲ್ಲಿ, ಬಟ್ ಇದರಲ್ಲಿ ಅಷ್ಟೊಂದು ಇಶ್ಯೂಸ್ ಬರ್ತಾ ಇಲ್ಲ ಕಂಪೇರ್ಡ್ ಟು ದ ಪ್ರೀವಿಯಸ್ ವರ್ಷನ್ಸು. ಆ್ಯಂಡ್ ಇಂಜಿನ್ ಚೆನ್ನಾಗಿದೆ, ರಿಫೈನ್ಡ್ ಆಗಿದೆ, ಒಳ್ಳೆ ಸ್ಮೂತಾಗಿ ಪವರ್ ಡೆಲಿವರ್ ಮಾಡುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕ್ ಇಸ್ ದ ಲುಕ್ಸ್ ಆಫ್ ದ ಬೈಕು. ಆ್ಯಂಡ್ ತುಂಬ ಪ್ರಾಕ್ಟಿಕಲ್ ಯೂಸ್ ಕೇಸ್ ಇದೆ. ಇದನ್ನ ಆಲ್ಮೋಸ್ಟ್ ನೀವು ಸಿಟಿ ಆ್ಯಂಡ್ ಟೂರಿಂಗ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸೊ ಕಲರ್ ಸಖತ್ತಾಗಿ ಕೊಟ್ಟಿದ್ದಾರೆ ಈ ಬೈಕ್ಗೆ. ಸೊ ನಂದಂತೂ ಇದು ಫೇವ್ರೇಟ್ ಜಾವಾ 42 FJ. ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ಇದ್ರ ಮೇಲೆ ಮಾಡಿದ್ದೀನಿ ಆ್ಯಂಡ್ ಟೆಸ್ಟ್ ಡ್ರೈವು ಮಾಡಿದೆ ಇದನ್ನು. ಸೊ ಐ ರಿಯಲಿ ಲೈಕ್ ದಿಸ್ ಬೈಕು, ನಿಜ ಹೇಳ್ತೀನಿ. ಜಾವಾ 42 FJ ಸಖತ್ತಾಗಿದೆ ಬೈಕ್. ಇಫ್ ಯು ಆರ್ ಕನ್ಸಿಡರಿಂಗ್ ಫ್ರಮ್ ದ ಎಡ್ಸಿ, ಐ ಥಿಂಕ್ ದ ಫಸ್ಟ್ ಪ್ರಿಫರೆನ್ಸ್ ಫಾರ್ ಮೀ ವಿಲ್ ಬಿ ದ ಜಾವಾ 42. ಸೆಕೆಂಡ್ ಬಂದುಬಿಟ್ಟು ವುಡ್ ಬಿ ದ ಎಡ್ಸಿ ಸ್ಕ್ರ್ಯಾಮ್ಲರ್. ಸೊ ಈ ಬೈಕು ನಾನು ಟು ಬಿ ವೆರಿ ಆನೆಸ್ಟು ನಾನು ಪರ್ಸ್ನಲಿ ಪರ್ಚೇಸ್ ಮಾಡಬೇಕಂತ ಇದ್ದೆ ವೆನ್ ಐ ಡಿಂಟ್ ಹ್ಯಾಡ್ ಎನಿ ನಾಲೆಜ್ ಆಫ್ ದ ಬೈಕ್. ಬಿಕಾಸ್ ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದ ರೀಸನ್ ಐ ಡಿಂಟ್ ಚೂಸ್ ಇಸ್ ಬಿಕಾಸ್ ಅದು ಹಳೆ ಇಂಜಿನ್ನು. ಐ ಮೀನ್ ನಿಮ್ಗೆ ಗೊತ್ತು ಯಾವ ಥರ ಇತ್ತು, ತುಂಬಾ ನಾಯ್ಸ್ ಮಾಡುತ್ತೆ ಆ್ಯಂಡ್ ಟಕ ಇನ್ನೇನೋ ಸೌಂಡ್ ಬರ್ತಾಯಿತ್ತು. ಸೊ ಅದನ್ನು ಕೇಳಿಸ್ಕೊಂಡೆ ನಂಗೆ ತಲೆ ಕೆಟ್ಟೋಗ್ಬಿಟ್ಟು ಅದು ಬೇಡ ಅಂತ ಅನಿಸ್ತು. ಬಟ್ ನಿಜ ಹೇಳ್ತೀನಿ ದಟ್ ದಿಸ್ ಬೈಕ್ ಈಸ್ ವೆರಿ ಲೈಕ್ ಯೂಸಬಲ್ಲು ಇನ್ ಮೆನಿ ಸಿನಾರಿಯೋಸು, ಟೂರಿಂಗು, ಸಿಟಿ, ಲಿಟಲ್ ಬಿಟ್ ಆಫ್ ರೋಡಿಂಗು, ಎಲ್ಲ ಸಿನಾರಿಯೋಸಲ್ಲಿ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಐ ಹೋಪ್ ಇದಕ್ಕೆ ದ ರೀಸೆಂಟ್ ಅಪ್ಡೇಟೆಡ್ ಇಂಜಿನ್ ಕೊಟ್ಟರೆ ನನ್ನ ಪ್ರಕಾರ ಇದು ವಿಲ್ ಬಿ ಅ ಪರ್ಫೆಕ್ಟ್ ಬೈಕ್ ಅಂತಲೇ ಹೇಳ್ತೀನಿ. ವೆರಿ ಗುಡ್ ಕಾಂಪಿಟೇಷನ್ ಇನ್ ದಿಸ್ ಪ್ರೈಸ್ ರೇಂಜು 2 to 3 lakhsಲ್ಲಿ ಇದು ಬರುತ್ತೆ. ಸೊ ವೆರಿ ಗುಡ್ ಸ್ಕ್ರಾಮ್ಲರ್ ಆಗಿಬಿಡುತ್ತೆ ನಿಮಗೆ. ಆ್ಯಂಡ್ ಐ ಥಿಂಕ್ ನಾನು ಒಂದು ಸಜೆಸ್ಟ್ ಮಾಡ್ತೀನಿ ಎಡ್ಜಿ ಅವರಿಗೆ, ದ್ಯಾಟ್ ಇದಕ್ಕೆ ಅಲಾಯ್ ವೀಲ್ಸ್ ಕೊಡಿ ಅಂತ. ಬಿಕಾಸ್ ಆಬ್ವಿಯಸ್ಲಿ ಟ್ಯೂಬ್ಲೆಸ್ ಟೈರ್ ಕೊಡೋದು ವುಡ್ ಬಿ ಎಕ್ಸ್ಪೆನ್ಸಿವ್ ಆಲ್ಸೋ. ಸೊ ಐ ಥಿಂಕ್ ಅಲಾಯ್ ವೀಲ್ಸ್ ಕೊಡಿ, ಸೊ ದಟ್ ಜನರು ಇದನ್ನು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಬೋದು. ಅದರ್ವೈಸ್ ಸ್ಪೋಕ್ ವೀಲ್ ವಿತ್ ಟ್ಯೂಬ್ ಟೈರು ಈ ಕರೆಂಟ್ ಸಿನಾರಿಯೋಗಲ್ಲಿ ವರ್ಕೌಟ್ ಆಗಲ್ಲ. ಸೊ ದಟ್ ಈಸ್ ಸಮಥಿಂಗ್ ನಾನು ಹೇಳ್ಬಿಡೋಣ ಅಂತ. ಥರ್ಡ್ ಫೇವ್ರೆಟ್ ಬೈಕ್ ನನಗೆ ಎಡ್ಸಿ ಬ್ರ್ಯಾಂಡಲ್ಲಿ ಈಸ್ ದ ಜಾವಾ 42 ಬಾಂಬರ್. ಈ ಬೈಕು ಪ್ರಾಕ್ಟಿಕ್ಯಾಲಿಟಿ ವಿಚಾರದಲ್ಲಿ ಅಷ್ಟೊಂದು ಏನು ಸ್ಟ್ಯಾಂಡ್ ಔಟ್ ಆಗಲ್ಲ. ಅವ್ರ ಲೈಕ್ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ ಆ್ಯಂಡ್ ಸಿಂಗಲ್ ಸೀಟ್ ಅಷ್ಟೇ. ಐ ಮೀನ್ ಪಿಲಿಯನ್ನು ಕೂರಿಸ್ಬೋದು, ಬಟ್ ಅಷ್ಟೊಂದು ಪ್ರಾಕ್ಟಿಕಲ್ ಇಲ್ಲ. ಬಟ್ ಲುಕ್ಕು ಮತ್ತು ಫೀಲ್ ವೈಸು ಇದು ಸಕ್ಕತ್ತಾಗಿದೆ ಬೈಕು. ಸೊ ದ್ಯಾಟ್ ಈಸ್ ವೈ ಐ ರೆಕಮೆಂಡ್ ದಿಸ್ ಬೈಕು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನ. ಆ್ಯಂಡ್ ಜನರಲಿ ನಾನು ನೋಡ್ತೀನಿ ಈ ಬೈಕ್ನ ಲೈಕ್ ತುಂಬಾ ಮಾಡಿಫೈ ಮಾಡಿಬಿಟ್ಟು ಗುಡ್ ಲುಕಿಂಗ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ವೆರಿ ಗುಡ್. ಸೊ ಪ್ರಾಕ್ಟಿಕಲ್ ಆಗಿಬಿಡುತ್ತೆ ಲಿಟಲ್ ಬಿಟ್ಟು. ಸೊ ಫೋರ್ತ್ ಬೈಕ್ ಐ ವುಡ್ ರೆಕಮೆಂಡ್ ಈಸ್ ದ ಎಡ್ಸಿ ಅಡ್ವೆಂಚರು. ಸೊ ಇದ್ರ ಬಗ್ಗೆ ನಾನು ರೀಸೆಂಟ್ಲಿನೂ ವೀಡಿಯೋ ಮಾಡಿದೆ, ಕಂಪೇರಿಂಗ್ ದ ಎಕ್ಸ್ಪಲ್ಸ್ 210. ಸಿ ಟು ಬಿ ಆನೆಸ್ಟು ನೀವು ಸ್ಪೆಕ್ ಶೀಟ್ ವೈಸ್ ಕಂಪೇರ್ ಮಾಡೋದಾದರೆ ದಿಸ್ ಈಸ್ ಅ ವೆರಿ ಗುಡ್ ಬೈಕು. ಎಲ್ಲ ಇದೆ ನಿಮಗೆ. ವಾಟ್ ಒಂದು ಅಡ್ವೆಂಚರ್ ಬೈಕಲ್ಲಿ ಏನು ಬೇಕು ಅದೆಲ್ಲನೂ ಇದೆ ಇದರಲ್ಲಿ. ಓನ್ಲಿ ಥಿಂಗ್ ನಾನು ಮಿಸ್ ಔಟ್ ಮಾಡಿದ್ದು ವಾಸ್ ದ ಸ್ಪೋಕ್ ವೀಲ್ ವಿತ್ ಟ್ಯೂಬ್ಲೆಸ್ ಟೈರು. ಬಟ್ ಅದನ್ನ ಕೊಟ್ಟಿದ್ರೆ
ಐ ಥಿಂಕ್ ಎಡ್ಜಿ ಅವ್ರಿಗೆ ಮೈಟ್ ರ್ಯಾಂಪ್ ಅಪ್ ದ ಪ್ರೈಸು. ಸೊ ಅದರಿಂದ ಅವ್ರು ಮಾಡಿಲ್ಲ ಅಂತ ಅನ್ಕೋತೀನಿ, ಬಟ್ ಸ್ಟಿಲ್ ಐ ಥಿಂಕ್ ಅದನ್ನು ಒಂದು ಆಪ್ಷನ್ ಆಗಿ ಪ್ರೊವೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಎನಿವೇ ಆ್ಯಸ್ ಆಫ್ ನೌ ಫಾರ್ ವಾಟ್ ದ ಪ್ರೈಸ್ ಇಸು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಆ್ಯಸ್ ಆ್ಯನ್ ಅಡ್ವೆಂಚರ್ ಟೂರರು ಫಾರ್ ಶೋರು. ಸೊ ಅದಕ್ಕೇನಿದು 4th ಆ್ಯಂಡ್ ಲಾಸ್ಟ್ ಆಪ್ಷನ್ ನಂದು ಎಡ್ಜಿಯಲ್ಲಿ ಇಟ್ ಈಸ್ ದ ನ್ಯೂ ಬ್ರ್ಯಾಂಡ್ ಇವಾಗ ಬಂದಿರೋದು. ಸೊ ದ ಗೋಲ್ಡ್ ಸ್ಟಾರ್ 650. ಸೊ ಗೋಲ್ಡ್ ಸ್ಟಾರ್ 650 ಇಸ್ ಅ ವೆರಿ ಗುಡ್ ಬೈಕು ಓವರಾಲ್. ನಾನು ಇದರದ್ದು ಟೆಸ್ಟ್ ಡ್ರೈವ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಐ ಥಿಂಕ್ ಶಾರ್ಟ್ ವೀಡಿಯೋನ ಮಾಡಿದೆ. ಸೊ ಇಟ್ಸ್ ಅ ಬೈಕ್ ವಿಚ್ ಯು ಶುಡ್ ನಾಟ್ ಕಂಪೇರ್ ವಿತ್ ಅ ಇಂಟರ್ಸೆಪ್ಟರ್ ಆ್ಯಂಡ್ ಬೈ ಮಾಡಬೇಡಿ, ಬಿಕಾಸ್ ನನ್ನ ಪ್ರಕಾರ ಇಂಟರ್ಸೆಪ್ಟರ್ಗೆ ಇದಕ್ಕೂ ಏನೂ ಕಂಪ್ಯಾರಿಸನ್ನೇ ಇಲ್ಲ. ಬಟ್ ಈ ಬೈಕ್ ಎಲ್ಲಿ ಶೈನ್ ಮಾಡುತ್ತಂದರೆ, ಒಂದು ಇಂಜಿನ್ ತುಂಬ ಚೆನ್ನಾಗಿದೆ, ರಿಫೈಂಡ್ ಆಗಿದೆ, ಇಟ್ ಗಿವ್ಸ್ ಯು ದಟ್ ರೆಟ್ರೋ ಫೀಲ್ ಕೊಡುತ್ತೆ. ಒಂದು ಸಿಂಗಲ್ ಸಿಲಿಂಡರ್ 650 ಇಟ್ಸ್ ಅ ವೆರಿ ರೇರ್ ಫಿನಾಮಿನಾ. ಸೊ ಅದೊಂದು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ನೀವು ಆ ಥರ ಲವರ್ ಆಗಿದ್ದರೆ, ಸಿಂಗಲ್ ಲವರ್ ಆಗಿದ್ದರೆ, ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಬೈಕ್ ಅಂತಲೇ ಹೇಳ್ತೀನಿ. ಬಟ್ ಸ್ವಲ್ಪ ಇಟ್ಸ್ ನಾಟ್ ಅ ಪ್ರಾಕ್ಟಿಕಲ್ ಕೈಂಡ್ ಆಫ್ ಬೈಕ್ ಅಲ್ಲ, ಒಂಥರ ಶೋಕಿಗೆ ಬೈಕು. ಸೊ ಲಿಟಲ್ ಬಿಟ್ ಶೋ ಆಫ್ ಮಾಡಬೇಕು, ಸಿಟಿಯಲ್ಲೇ ಓಡಿಸ್ತೀರಾ ಆರ್ ಲಿಟಲ್ ಬಿಟ್ ಸುತ್ತಮುತ್ತ ಹೋಗ್ತೀರಾ ಅಂದರೆ ದೆನ್ ದಿಸ್ ಇಸ್ ಅ ಗುಡ್ ಬೈಕು. ಬಟ್ ಐ ಥಿಂಕ್ ಫಾರ್ ವಾಟ್ ದ ಡಿಸೈನ್ ಇಸ್ ದ ಪ್ರಾಕ್ಟಿಕ್ಯಾಲಿಟಿ, ನಿಮಗೆ ಸಿಟ್ಟಿಂಗ್ ಕಂಫರ್ಟು, ಸಸ್ಪೆನ್ಷನ್ನು ಎಲ್ಲ ಚೆನ್ನಾಗಿದೆ. ಸೊ ಅದನ್ನು ಕನ್ಸಿಡರ್ ಮಾಡಿದೆ, ತುಂಬ ಚೆನ್ನಾಗಿದೆ. ಬಟ್ ಇದನ್ನ ಇಂಟರ್ಸೆಪ್ಟರ್ನ ಕಂಪೇರ್ ಮಾಡಿಬಿಟ್ಟು ತೊಗೊಳಕ್ಕೆ ಹೋದರೆ ಯು ವಿಲ್ ಎಂಡ್ ಅಪ್ ಬೈಂಗ್ ದ ಇಂಟರ್ಸೆಪ್ಟರಲ್ಲಿ. ಸೊ ಇಂಟರ್ಸೆಪ್ಟರ್ ಲೆವೆಲ್ ಇಲ್ಲ, ಬಟ್ ಡೆಫಿನೆಟ್ಲಿ ಆ್ಯಸ್ ಅ ಬೈಕ್ ಆಟ್ಸ್ ಇಟ್ ಸೆಲ್ಫ್ ಇಟ್ಸ್ ಅ ವೆರಿ ಗುಡ್ ಬೈಕ್ ಅಂತ ಹೇಳ್ತೀನಿ. ಸೊ ದೀಸ್ ಆರ್ ಮೈ ರೆಕಮೆಂಡೇಷನ್ ಫ್ರಾಮ್ ದ ಎಡ್ಜಿ ಬ್ರ್ಯಾಂಡು. ಸೊ ನೆಕ್ಸ್ಟ್ ಬ್ರ್ಯಾಂಡಿಗೆ ಬರೋಣ. ಸೊ ನೆಕ್ಸ್ಟು ಎಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ಇರುತ್ತೆ, ಎಡ್ಜಿನೂ ಇಂಡಿಯನ್ ಬ್ರ್ಯಾಂಡೇ. ಬಟ್ ಎನಿವೆ ಇದು ಒಂಥರ ಇಂಡಿಯನ್ ಬ್ರ್ಯಾಂಡ್ ಅಂತ ನೋನ್ ಆಗಿದೆ ಈ 3 ಬ್ರ್ಯಾಂಡ್ಸು ನೆಕ್ಸ್ಟ್ ಬರುವಂಥದ್ದು. ಸೊ ಫಸ್ಟ್ ಬ್ರ್ಯಾಂಡ್ ಈಸ್ ದ ಹೀರೋ ಬ್ರ್ಯಾಂಡು. ಸೊ ಹೀರೋ ಬ್ರ್ಯಾಂಡ್ ಅವರು ಏನಕ್ಕೆ ನೋನ್ ಆಗಿದ್ದಾರೆ ಅಂತ ನಿಮ್ಗೆ ಕೇಳೋದಾದರೆ, ಐ ಥಿಂಕ್ ಅವರು ಪ್ರಾಡಕ್ಟ್ನ ಚೆನ್ನಾಗಿ ಪ್ಲೇಸ್ ಮಾಡ್ತಾರೆ, ಒಂದು ಪರ್ಫೆಕ್ಟ್ ಪ್ರೈಸಲ್ಲಿ ಒಂದು ವ್ಯಾಲ್ಯೂ ಡ್ರಿವನ್ ಪ್ರಾಡಕ್ಟ್ಸ್ನ ಡೆಲಿವರ್ ಮಾಡ್ತಾರೆ. ಬಟ್ ಇವ್ರದ್ದು ಇಶ್ಯೂ ಬಂದ್ಬಿಟ್ಟು ಈಸ್ ಒಂದು ಸರ್ವಿಸು ಆ್ಯಂಡ್ ರಿಲಯಬಿಲಿಟಿ ಇಶ್ಯೂಸ್ ಇದೆ. ಲಿಟಲ್ ಬಿಟ್, ಅಷ್ಟೊಂದಿಲ್ಲ, ಲಿಟಲ್ ಬಿಟ್ ಇದೆ ಸರ್ವಿಸ್ ಆ್ಯಂಡ್ ರಿಲಯಬಿಲಿಟಿ ಇಶ್ಯೂಸು. ಹಾಗೂ ಇವ್ರದ್ದು ಐ ಥಿಂಕ್ ದ ಮ್ಯಾನೇಜ್ಮೆಂಟ್ ಲಿಟಲ್ ಬಿಟ್ ಇಶ್ಯೂ ಇದೆ ನನ್ನ ಒಪಿನಿಯಲ್ಲಿ, ಕರೆಂಟ್ ಮ್ಯಾನೇಜ್ಮೆಂಟ್ ನನಗೆ ಅನಿಸುತ್ತೆ. ಬಿಕಾಸ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದಾರೆ, ಬಟ್ ಅದನ್ನು ಟೆಸ್ಟ್ ಡ್ರೈವ್ಗೆ ಅವೈಲೇಬಲ್ ಇಲ್ಲ, ಈವನ್ ಡಿಸ್ಪ್ಲೇ ಕೂಡ ಅವೈಲೇಬಲ್ ಮಾಡಿಲ್ಲ. ಇದರಲ್ಲಿ ಒಂದು ವೆಹಿಕಲ್ ಆ್ಯಕ್ಚುಲಿ ನಾನು ಲುಕ್ಔಟ್ ಮಾಡ್ತಾ ಇದ್ದೀನಿ, ಬಟ್ ಅನ್ಫಾರ್ಚುನೇಟ್ಲಿ ಅವರು ಲೈಕ್ ಟೆಸ್ಟ್ ಡ್ರೈವ್ ಅವೈಲೇಬಲ್ ಮಾಡದೇ ಇರೋದ್ರಿಂದ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಎನಿವೆ ಐ ಹೋಪ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡಿದ್ರೆ ಬೆಟರು, ಬಿಕಾಸ್ ಒಳ್ಳೆ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀರಾ, ಅದನ್ನು ಅವೈಲೇಬಲ್ ಮಾಡಿ ಆ್ಯಂಡ್ ಟೆಸ್ಟ್ ಡ್ರೈವು ಅವೈಲೇಬಲ್ ಇದ್ದರೆ ಒಳ್ಳೆಯದು ನನ್ನ ಒಪಿನಿಯನ್. ಎನಿವೆ ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಫೇವ್ರೇಟ್ ಐ ವುಡ್ ಸೇ ದ ಬೈಕ್ ವುಡ್ ಬಿ ದ ಮ್ಯಾವ್ರಿಕ್ 440. ಐ ನೋ ನಿಮಗೆ ಬೇರೆ ಯಾವುದಾದ್ರು ಬೈಕ್ ಬರುತ್ತೆ ಫಸ್ಟಲ್ಲಿ ಅಂತ ಅನ್ಕೋತೀರಾ, ಬಟ್ ಮ್ಯಾವ್ರಿಕ್ 440 ನಂಗೆ ಏನಕ್ಕೆ ಇಷ್ಟ ಅಂದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ಹೀರೋ ಅವರು ಫಸ್ಟ್ ಟೈಮ್ ಒಂದು ಪ್ರೀಮಿಯಂ ಮೋಟರ್ ಸೈಕಲ್ ಮಾಡಿದ್ದಾರೆ, ಅದು 440cc ಇದು. ಸೊ ಇಟ್ಸ್ ಅ ವೆರಿ ಗುಡ್ ಬೈಕ್ ನನ್ನ ಪ್ರಕಾರ. ಐ ಮೀನ್ ಇಂಜಿನ್ ಇಶ್ಯೂಸ್ ಇದೆ ಇದರಲ್ಲೂ ಲಿಟಲ್ ಬಿಟ್ಟು, ಬಟ್ ಸ್ಟಿಲ್ ಐ ವುಡ್ ಸೇ ದ್ಯಾಟ್ ಈ ಬೈಕು ಓವರ್ ಆಲ್ ಆ್ಯಸ್ ಅ ಬೈಕ್ ನಾನು ಹೇಳೋದಾದರೆ ನಿಮ್ಮ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು, ಟೂರಿಂಗು, ಸಿಟಿ, ಲಿಟಲ್ ಬಿಟ್ ಆಫ್ ರೋಡಿಂಗ್ ಯೂಸ್ ಮಾಡ್ಬೋದು. ಇಂಜಿನಲ್ಲಿ ಒಳ್ಳೆ ಫೀಲ್ ಇದೆ, ನಿಮಗೆ ಒಳ್ಳೆ ಪವರ್ ಫೀಲ್ ಆಗುತ್ತೆ, ಒಳ್ಳೆ ಟಾರ್ಕಿ ಇಂಜಿನ್ ಇದೆ. ಸೊ ಟಾರ್ಕ್ ಲವರ್ಸ್ಗೆ ದಿಸ್ ಇಸ್ ಅ ವೆರಿ ಗುಡ್ ಇಂಜಿನು. ಸೊ ಐ ಥಿಂಕ್ ನಾನು ಬಿಗಿನರ್ ಮೋಟರ್ ಸೈಕಲ್ ಇಂದ ಮೆನ್ಷನ್ ಮಾಡಿದ್ದೆ. ಆ್ಯಂಡ್ ನಾನು ಬೀಯಿಂಗ್ ಅ ರೆಟ್ರೋ ಲವರು ನನಗೆ ಸಖತ್ ಇಷ್ಟ ಆಯಿತು ಈ ಮೋಟರ್ ಸೈಕಲ್. ದಟ್ ಮಸ್ಕ್ಯುಲರ್ ಫೀಲು ಇದೆ ಬೈಕಲ್ಲಿ. ಲಿಟಲ್ ಬಿಟ್ ಡಿಸೈನ್ ಸ್ವಲ್ಪ ಹಿಯರ್ ಆ್ಯಂಡ್ ದೇರ್ ಇದೆ, ಬಟ್ ಸ್ಟಿಲ್ ಐ ಫೀಲ್ ದ್ಯಾಟ್ ದಿಸ್ ಬೈಕ್ ಚೆನ್ನಾಗೇ ಇದೆ ಅಂತ ಅನಿಸುತ್ತೆ ನನಗೆ. ಬಟ್ ಎನಿವೆ ನನಗೆ ಪರ್ಸ್ನಲಿ ಈ ಬೈಕ್ ತುಂಬಾ ಇಷ್ಟ ಆಯಿತು. ದಟ್ ಇಂಜಿನ್ ಫೀಲ್ ಅಂತೂ ನನಗೆ ಸಖತ್ ಇಷ್ಟ ಈ ವೆಹಿಕಲಲ್ಲಿ. ಸೊ ದ್ಯಾಟ್ ಈಸ್ ವೈ ಐ ರೇಟ್ ನಂಬರ್ 1. ಸೊ ಮ್ಯಾವ್ರಿಕ್ 440. ಸೊ ಇದು ಸ್ವಲ್ಪ ಅಂಡರ್ ರೇಟೆಡ್, ಜಾಸ್ತಿ ಜನ ಇದ್ರ ಬಗ್ಗೆ ಮಾತಾಡಲ್ಲ, ಬಟ್ ಇಟ್ಸ್ ಅ ಗುಡ್ ಬೈಕ್ ಅಂತ ಹೇಳ್ತೀನಿ. ಸೆಕೆಂಡ್ ಬೈಕ್ ಬಂದ್ಬಿಟ್ಟು ಈಸ್ ದ ಹೀರೋ ಎಕ್ಸ್ಟ್ರೀಮ್ 250R. ಸೊ ಈ ಬೈಕ್ ನನಗೆ ಏನಕ್ಕೆ ಇಷ್ಟ ಅಂತ ಕೇಳೋದಾದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ದಿಸ್ ಇಸ್ ಅ ಬೈಕ್ ವೇರ್ ಹೀರೋ ಹ್ಯಾಸ್ ಗಾಟ್ ಲಾಟ್ ಆಫ್ ಥಿಂಗ್ಸ್ ರೈಟ್ ನನ್ನ ಪ್ರಕಾರ. ಯೂಶಲಿ ನೀವು ನೋಡ್ಬೋದು ಹೀರೋದವ್ರದ್ದು ಐ ಥಿಂಕ್ ಪ್ರೈಸಿಂಗು ಚೆನ್ನಾಗಿರುತ್ತೆ, ವ್ಯಾಲ್ಯೂನು ಚೆನ್ನಾಗಿರುತ್ತೆ, ವಿಚ್ ಈ ಬೈಕಲ್ಲಿ ಇದೆ. ಬಟ್ ಇದರಲ್ಲಿ ಇಂಜಿನ್ ರಿಫೈನ್ಮೆಂಟು ಆ್ಯಂಡ್ ಇಂಜಿನ್ ಇಶ್ಯೂಸ್ ಜಾಸ್ತಿ ಬರಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಬಿಕಾಸ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಬಾಟ್ ದಿಸ್ ಹ್ಯಾವ್ ರಿಪೋರ್ಟೆಡ್ ದಟ್ ಇಂಜಿನ್ ಚೆನ್ನಾಗಿದೆ, ಇಶ್ಯೂಸ್ ಜಾಸ್ತಿ ಬರ್ತಾ ಇಲ್ಲ, ಹೀಟಿಂಗು ಜಾಸ್ತಿ ಏನೂ ಇಲ್ಲ ಇದರಲ್ಲಿ. ಸೊ ಐ ಥಿಂಕ್ ಹೀರೋ ಮೈಟ್ ಹ್ಯಾವ್ ಗಾಟ್ ಅ ರೈಟ್ ಇಂಜಿನ್ ವಿತ್ ದಿಸ್ ಬೈಕ್ ಅಂತ ಅನಿಸ್ತಾ ಇದೆ. ಸೊ ದೇ ಕ್ಯಾನ್ ಆ್ಯಕ್ಚುಲಿ ಐ ಥಿಂಕ್ ಕರಿಸ್ಮಾ 250 ಅಂತೂ ಹೇಗಿದ್ರು ಬರುತ್ತೆ, ಐ ಹೋಪ್ ಎಕ್ಸ್ಪಲ್ಸ್ 250 ಬರುತ್ತೆ ವಿತ್ ದಿಸ್ ಇಂಜಿನ್ನು. ಸೊ ಅವಾಗ ಐ ಥಿಂಕ್ ಅವ್ರಿಗೆ ಇಂಜಿನ್ ಇಶ್ಯೂಸು ವಿಲ್ ಬಿ ರಿಸಾಲ್ವ್ಡ್, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ಎನಿವೆ ದಿಸ್ ಇಸ್ ಅ ಗುಡ್ ಸ್ಟಾರ್ಟ್ ಅಂತ ಅನ್ಕೋತೀನಿ. ಆ್ಯಂಡ್ ಈ ವೆಹಿಕಲ್ ಬಗ್ಗೆನೇ ಮಾತಾಡೋದಾದರೆ, ಅಪಾರ್ಟ್ ಫ್ರಮ್ ದ ಇಂಜಿನ್ನು, ಫಸ್ಟ್ ಥಿಂಗ್ ಐ ಲೈಕ್ ಅಬೌಟ್ ದಿಸ್ ವೆಹಿಕಲ್ ಇಸ್ ದ ಲುಕ್ಸು. ಐ ಮೀನ್ ಬೀಯಿಂಗ್ ಅ ರೆಟ್ರೋ ಬೈಕ್ ಫ್ಯಾನು, ಈವನ್ ದೋ ಇದೊಂದು ನೇಕೆಡ್ ಬೈಕ್ ಇದ್ರೂ ಇದ್ರದ್ದು ಮಸ್ಕ್ಯುಲರ್ ಲುಕ್ಕು ರಿಯಲಿ ಎಕ್ಸೈಟ್ ಮಾಡುತ್ತೆ ನನಗೆ. ಆ್ಯಂಡ್ ಇದೊಂದು ಟಾಪ್ ನೇಕೆಡ್ ಬೈಕ್ಸ್ ಇರುತ್ತೆ ನೋಡಿ ಸೆಗ್ಮೆಂಟಲ್ಲಿ, ಲೈಕ್ 10 ಲಕ್ಷ 12 ಲಕ್ಷ ಬೈಕು. ಐನೋ ಆ ಲೆವೆಲ್ ಇಲ್ಲ ಫಿಟ್ ಆ್ಯಂಡ್ ಫಿನಿಶು, ಬಟ್ ಸ್ಟಿಲ್ ಅದನ್ನು ಒಂದು ರೆಸೆಂಬಲ್ ಮಾಡುತ್ತೆ ಅದು ದ ವೇ ಇಟ್ ಲುಕ್ಸು. ಸೊ ನನಗೆ ಈ ಬೈಕ್ ಅಂತೂ ಸಾಕಾದ ಇಷ್ಟ. ಆ್ಯಂಡ್ ಆಲ್ಸೋ ಪರ್ಫಾರ್ಮೆನ್ಸು ಚೆನ್ನಾಗಿ ಕೊಡ್ತಾ ಇದೆ, ಡೀಸೆಂಟ್ ಇನಫ್. ಐ ಮೀನ್ ದ ಬಿಗರ್ ಬೈಕ್ಸು ಆರ್ ಇಲ್ಲಿ ಬೇರೆ ಬೈಕ್ಸು ಮಾಸ್ ಮಾರ್ಕೆಟಲ್ಲಿರೋದಕ್ಕಿಂತ ಕಮ್ಮಿ ಕೊಡ್ಬೋದು, ಬಟ್ ಸ್ಟಿಲ್ ಐ ಥಿಂಕ್ ಇಟ್ ಈಸ್ ಗುಡ್ ಇನಫ್ ಪರ್ಫಾರ್ಮೆನ್ಸ್ ಫಾರ್ ದ ಪ್ರೈಸ್ ಇಟ್ ಈಸ್. ಸೊ ಪ್ರೈಸ್ ಮೇನ್ ಪಾಯಿಂಟ್ ಬಂದುಬಿಡುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಬೈಕು. ಥರ್ಡ್ ಬೈಕು ವುಡ್ ಬಿ ನಂದು ಫೇವ್ರೇಟ್ ಬೈಕು, ವಿಚ್ ಮೇ ಬಿ ನಾನು ಅದನ್ನು ಪರ್ಚೇಸ್ ಮಾಡ್ಬೋದಿತ್ತು, ಬಟ್ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇಲ್ಲ. ದ್ಯಾಟ್ ಈಸ್ ದ ಝೂಮ್ 125. ಸೊ ಐ ನೋ ನೀವು ಎಕ್ಸ್ಪಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಕ್ಸ್ಪಲ್ಸ್ ನೆಕ್ಸ್ಟ್ ಇದೆ. ಸೊ ಝೂಮ್ 125 ಏನಕ್ಕೆ ಎಕ್ಸ್ಪಲ್ಸ್ಗಿಂತ ಬೆಟರ್ ಅಂತ ಕೇಳೋದಾದರೆ, ಝೂಮ್ 125 ನನ್ನ ಒಪಿನಿಯನಲ್ಲಿ ಪೆಟ್ರೋಲ್ ಸ್ಕೂಟರಲ್ಲಿ ಒಂದು ರೆವಲ್ಯೂಷನ್ ಅಂತ ಹೇಳ್ತೀನಿ. ಬಿಕಾಸ್ ನನ್ನ ಪ್ರಕಾರ ಇಫ್ ಎನಿಬಡಿ ಹ್ಯಾಸ್ ರಿಡನ್ ದಿಸ್ ಬೈಕು, ಡೆಫಿನೆಟ್ಲಿ ದೇ ವಿಲ್ ಫೀಲ್ ದ್ಯಾಟ್ ದಿಸ್ ಈಸ್ ಅ
ರಿಯಲಿ ಗುಡ್ ಬೈಕ್ ಬಿಕಾಸ್ ಒಂದು ನಾರ್ಮಲ್ ಸ್ಕೂಟರ್ ಥರ ಇದಿಲ್ವೇ ಇಲ್ಲ ನಿಮಗೆ. ದ ಮೇನ್ ಅಡ್ವಾಂಟೇಜ್ ಈ ಬೈಕ್ಗೆ, ಐ ಥಿಂಕ್ ಬೇರೆ ಬೈಕ್ಸ್ಗೂ ಈ ಅಡ್ವಾಂಟೇಜ್ ಈಸಿಲಿ ಕಾಪಿ ಮಾಡ್ಬೋದು. ದಟ್ ಈಸ್ ಬೇಸಿಕಲಿ ಇದರಲ್ಲಿ 14 ಇಂಚಸ್ ವೀಲ್ ಇದೆ. ಸೊ 14 ಇಂಚಸ್ ವೀಲು ಫ್ರಂಟ್ ಆ್ಯಂಡ್ ಬ್ಯಾಕು, ದ್ಯಾಟ್ ಈಸ್ ಅ ಹ್ಯೂಜ್ ಅಡ್ವಾಂಟೇಜು. ಇಟ್ ಫೀಲ್ಸ್ ಲೈಕ್ ಅ ಮೋಟರ್ ಸೈಕಲ್ಲು. ಸೊ ಐ ಥಿಂಕ್ ಬೇರೆ ಮೋಟರ್ ಸೈಕಲ್ಸು ಬೇಗ ಬಕಲ್ ಅಪ್ ಮಾಡಬೇಕು. ಅದರ್ವೈಸ್ ಒಂದ್ಸಲಿ ಇದ್ರದ್ದು ಟೇಸ್ಟ್ ಗೊತ್ತಾಗ್ಬಿಟ್ರೆ ಯಾರಿಗಾದರೂ, ಪೀಪಲ್ ವಿಲ್ ಬೈ ದಿಸ್ ಮೋಟರ್ ಸೈಕಲ್ಲು. ಎಸ್, ಫಿಟ್ ಆ್ಯಂಡ್ ಫಿನಿಶು ಆ್ಯಂಡ್ ಇದ್ರದ್ದು ಡಿಸ್ಪ್ಲೇ ಲಿಟಲ್ ಬಿಟ್ ಓಕೆ ಇದೆ. ಬಟ್ ಐ ಹೋಪ್ ನೆಕ್ಸ್ಟ್ 1 ಇಯರ್ ಆದಮೇಲೆ ಮೇ ಬಿ ಅದು ಅಪ್ಡೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ನಾನು ಪರ್ಚೇಸ್ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಐ ಥಿಂಕ್ ಐ ವಿಲ್ ಡಿಲೇ ದಿಸ್ಸು. ಐ ವಿಲ್ ವೇಟ್ ಫಾರ್ ದ ನೆಕ್ಸ್ಟ್ ಇಯರ್ ಅಪ್ಡೇಷನು. ಸೊ ಯಾವ ಥರ ಇರುತ್ತೆ ನೋಡೋಣ. ಇವಾಗ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಾ ಇದೆ ಆ್ಯಂಡ್ ಮ್ಯಾನೇಜ್ಮೆಂಟು ದಬ್ಬ ಥರ ಲೈಕ್ ಟೆಸ್ಟ್ ಡ್ರೈವ್ಗೆ ಅವೈಲೇಬಲ್ ಮಾಡಿಲ್ಲ ಈ ಗಾಡಿನ. ಸೊ ದ್ಯಾಟ್ ಈಸ್ ವೆರಿ ಡಿಸಪಾಯಿಂಟಿಂಗ್. ದಿಸ್ ಇಸ್ ಅ ವೆರಿ ಗುಡ್ ಸೆಲ್ಲರ್ ಆ್ಯಕ್ಚುಲಿ. ಐ ಡೋಂಟ್ ನೋ ಏನಕ್ಕೆ ಅವ್ರು ಟೆಸ್ಟ್ ಡ್ರೈವ್ ಅವೈಲೇಬಲ್ ಮಾಡಿಲ್ಲ. ಸೊ ಎನಿವೇ, ಇಟ್ಸ್ ಅ ವೆರಿ ಗುಡ್ ಸ್ಕೂಟರ್ ನನ್ನ ಒಪಿನಿಯಲ್ಲಿ. ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಇನ್ ಕೇಸ್ ನೀವು ಒಂದು ಸ್ಕೂಟರ್ ತೊಗೋಬೇಕಾಗಿದ್ದೀರಾ ಫ್ರಮ್ ದ ಹೀರೋ ಬ್ರ್ಯಾಂಡು. ಸೊ ಫೋರ್ತ್ ಬೈಕ್ ಆಬ್ವಿಯಸ್ಲಿ ಇಸ್ ದ ಎಕ್ಸ್ಪಲ್ಸ್. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಇಟ್ಸ್ ಅ ವೆರಿ ಗುಡ್ ಆಫ್ ರೋಡರು. ಇವಾಗ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಅ ಟೂರರ್. ಐ ಥಿಂಕ್ ಟೂರಿಂಗ್ ಮಾಡೋದಲ್ಲೂ ಚೆನ್ನಾಗಿದೆ. ಲಿಟಲ್ ಬಿಟ್ ನೀವು ಪಂಚರ್ ಫಿಕ್ಸ್ ಮಾಡೋದನ್ನು ಕಲಿಬೇಕಷ್ಟೇ. ಆ್ಯಂಡ್ ನಾನು ಇದೆಲ್ಲ ಬೈ ಮಾಡೋ ಪ್ಲ್ಯಾನ್ ಇತ್ತು ಇನ್ ಕೇಸ್ ನಾನು 2 ಬೈಕ್ ಬೈ ಮಾಡ್ತಿದ್ರೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಬೈಕ್ ಅಂತಲೇ ಹೇಳ್ತೀನಿ. ಐ ಥಿಂಕ್ ಇಟ್ ಪ್ರೂವನ್ ಆಲ್ಸೋ ಇಟ್ಸ್ ಅ ಗುಡ್ ಬೈಕು. ಸೊ ಎಕ್ಸ್ಪಲ್ಸ್ 210 ಈಸ್ ಮೈ ಫೋರ್ತ್ ಬೈಕು. ಇಟ್ಸ್ ಅ ಗುಡ್ ಬೈಕ್. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಬೈಕ್ ಬಂದ್ಬಿಟ್ಟು ಇನ್ ದ ಹೀರೋ ಬ್ರ್ಯಾಂಡಲ್ಲಿ ನನ್ನದು ಫೇವ್ರೇಟ್ ಬಂದು ಒಂದು ಕಮ್ಯೂಟರ್ ಬೈಕು. ನನ್ನ ಪ್ರಕಾರ ಇದು ಕಮ್ಯೂಟರ್ ಬೈಕಲ್ಲಿ ಒಂದು ರೆವಲ್ಯೂಷನ್ ತಂತು. ಐ ಮೀನ್ ಇದಕ್ಕಿಂತ ಮೊದಲು ದ TVS ರೆಡಾನು ತಂದಿತ್ತು, ಬಟ್ ಐ ಥಿಂಕ್ ಇದು ಒಂಥರ ನೆಕ್ಸ್ಟ್ ಲೆವೆಲ್ ತೊಗೊಂಡೋಯ್ತು ವಿತ್ ಅ ಸಿಂಗಲ್ ಚಾನಲ್ ABS, ದ ಎಕ್ಸ್ಟ್ರೀಮ್ 125. ಸೊ ದಿಸ್ ಈಸ್ ಅನ್ ಅಮೇಝಿಂಗ್ ಬೈಕು. ನಿಜ ಹೇಳ್ತೀನಿ, ನೀವು ಕಮ್ಯೂಟರ್ ಆಗಿಬಿಟ್ಟು ಇವಾಗ ಬೈಕ್ ಬೈ ಮಾಡಬೇಕಂತ ಇದ್ದೀರಾ ಅಂದರೆ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಈ ಬೈಕು. ಇದರಲ್ಲಿ ನಾಟ್ ಜಸ್ಟ್ ದ ಸಿಂಗಲ್ ಚಾನಲ್ ABS ಒಂದೇ ಅಲ್ಲ, ಇದರಲ್ಲಿ ದ ವೇ ದ ಪವರ್ ಯಾವ ಥರ ಡೆಲಿವರ್ ಮಾಡುತ್ತೆ, ಯಾವ ಥರ ಫೀಲ್ ಕೊಡುತ್ತೆ, ಯಾವ ಥರ ಲುಕ್ ಇದೆ, ಎವ್ರಿಥಿಂಗ್ ಲುಕ್ಸ್ ಲಿಟಲ್ ಅಪ್ ಮಾರ್ಕೆಟು. ಸೊ ನನಗಂತೂ ಈ ಬೈಕು ಸಖತ್ ಇಷ್ಟ ಆಗಿದೆ. ಐ ಮೀನ್ ಈವನ್ ಅದು ಕಮ್ಯೂಟರ್ ಆದ್ರೂ ಇಟ್ಸ್ ಅ ವೆರಿ ಗುಡ್ ಬೈಕು ಟು ಓನು. ಸೊ ಡೆಫಿನೆಟ್ಲಿ ನೀವು ಕಮ್ಯೂಟರ್ ಸೆಗ್ಮೆಂಟಲ್ಲಿ ಓನ್ ಮಾಡಬೇಕಂತ ಇದ್ದೀರಾ ಅಂದರೆ ದಿಸ್ ಇಸ್ ಅ ವೆರಿ ಗುಡ್ ಬೈಕ್ ಟು ಕನ್ಸಿಡರ್. ಸೊ ನೆಕ್ಸ್ಟ್ ಬ್ರ್ಯಾಂಡಿಗೆ ಬರೋಣ, TVS ಬ್ರ್ಯಾಂಡು. ಸೊ TVS ಏನಕ್ಕೆ ಫೇಮಸ್ ಅಂತ ಕೇಳೋದಾದರೆ, ಅಗೇನ್ ಇವರು ಒಂಥರ ಹೋಂಡಾ ಥರ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಬಟ್ ಐ ಥಿಂಕ್ ಹೋಂಡಾದವ್ರ ಥರ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇನ್ ಟರ್ಮ್ಸ್ ಆಫ್ ಹೌ ದೇ ಹ್ಯಾವ್ ಟು ಪ್ಲೇಸ್ ಅ ಪ್ರಾಡಕ್ಟ್, ವಾಟ್ ಈಸ್ ಮೋರ್ ಇಂಪಾರ್ಟೆಂಟು. ಹೋಂಡಾದವರು ಇಂಜಿನ್ಸ್ ನೀವು ನೋಡೋದಾದರೆ ಆಲ್ವೇಸ್ ಇಟ್ ಈಸ್ ವೆರಿ ಅಪ್ ಟು ಡೇಟು. ಗೀಚರ್ ಅಷ್ಟೊಂದು ಕೊಡೋಲ್ಲ, ಬಟ್ ಇಂಜಿನ್ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಇವರು ಫುಲ್ ಉಲ್ಟಾನೆ ಆ್ಯಕ್ಚುಲಿ, ವೇರ್ ದೇ ಓನ್ಲಿ ಗಿವ್ ಮೋರ್ ಫೀಚರು, ಎಫಿಷಿಯನ್ಸಿ ಅದರಲ್ಲಿ ಕೊಡ್ತಾರೆ. ಇಂಜಿನ್ ಕಡೆ ಜಾಸ್ತಿ ಗಮನನೇ ಇರಲ್ಲ ಅವ್ರಿಗೆ, ಯಾವ ಥರ ಇಂಜಿನ್ ಫೀಲ್ ಇದೆ ಎವ್ರಿಥಿಂಗು. ಸೊ ಐ ಥಿಂಕ್ ಸ್ವಲ್ಪ ಚೇಂಜಸ್ ಮಾಡಬೇಕು, ಎಸ್ಪೆಷಲಿ ದ ಪ್ರೀಮಿಯಂ ಬೈಕ್ ಮಾರ್ಕೆಟಲ್ಲಿ. ಲೆಸ್ ದೆನ್ 2 lakhsಲ್ಲಿ ದೇ ಆರ್ ಡೂಯಿಂಗ್ ವೆರಿ ಗುಡ್, ಬಟ್ ಪ್ರೀಮಿಯಂ ಬೈಕ್ ಮಾರ್ಕೆಟಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅವಶ್ಯಕತೆ ಇದೆ. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ಗೆ ಏನು ಬೇಕೋ ಅದನ್ನು ಕೊಡೋಕೆ ನೋಡಿ. ನಿಮ್ಗೇನು ಅನಿಸುತ್ತೆ, ವಾಟ್ ಈಸ್ ದ ಬೆಸ್ಟ್ ಅಂತ ನೀವೆಲ್ಲ ಕೊಡೋಕೆ ಹೋಗಬೇಡಿ. ಎಸ್, ನೀವು ಫೀಚರ್ಸ್ ಕೊಡ್ತಾ ಇದ್ದೀರಾ, ದಟ್ ಈಸ್ ಗ್ರೇಟು. ಫೀಚರ್ಸ್ ಅವೈಲೇಬಲ್ ಇದೆ, ದಟ್ ಈಸ್ ಗ್ರೇಟು. ಎಸ್, ಆ್ಯಸ್ ಅ ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ ನಮಗೆ ಚೆನ್ನಾಗಿ ಅನಿಸುತ್ತೆ, ಓಕೆ ಇದು ಫೀಚರು ನಿಮಗೆ ಅಂಡರ್ 3 lakhs ಸಿಗ್ತಾ ಇದೆ ಅಂತ ಅಮೇಜಿಂಗ್ ಅನಿಸುತ್ತೆ. ಬಟ್ ಐ ಥಿಂಕ್ ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್ ದಟ್. ನಮ್ಗೇನು ಬೇಕು ಅಂತ ನೀವು ಕ್ಲಿಯರಾಗಿ ಅರ್ಥ ಮಾಡಿ, ನಾವು ಹೇಳ್ತೀವಿ ನಮ್ಗೆ ಇದು ಬೇಕು ಅಂತ, ಬಟ್ ಇಟ್ ಮೈಟ್ ನಾಟ್ ಬಿ ರಿಕ್ವೈರ್ಡ್ ಇನ್ ಟರ್ಮ್ಸ್ ಆಫ್ ಡೇ ಟು ಡೇ ಯೂಸೇಜು. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಐ ಹೋಪ್ TVS ತಂದರೆ ಚೆನ್ನಾಗಿರುತ್ತೆ. ಅಂಡರ್ 2 lakhs ಅವ್ರದ್ದು ಸೂಪರ್ ಆಗಿದೆ ಎಲ್ಲ ವೆಹಿಕಲ್ಸು. ಸೊ ಎನಿವೆ ಸ್ಟಾರ್ಟ್ ಮಾಡೋಣ. ನಂದು ಫೇವ್ರೆಟ್ ಇವ್ರದಲ್ಲಿ ಬೈಕು ಈಸ್ ದ RR 310. ಡಿಸ್ಪೈಟ್ ಇದರಲ್ಲಿ ಐ ನೋ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನೀವು ಹೇಳ್ತೀರಾ, ಇದರಲ್ಲಿ ವೈಬ್ರೇಷನ್ ತುಂಬ ಇದೆ. ಆ್ಯಂಡ್ ರೀಸೆಂಟ್ಲಿ ಅವರು RTR 310 ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ವೈಬ್ರೇಷನ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದಕ್ಕೆ ಏನಾದ್ರು ಅಪ್ಡೇಟ್ ಬಂದರೆ ಕಮ್ಮಿ ಆಗ್ಬೋದು ವೈಬ್ರೇಷನ್ನು. ವೈಬ್ರೇಷನ್ ಈಸ್ ಸಮಥಿಂಗ್ ನೀವು ಬೇರ್ ಮಾಡಬೇಕು, ಬಟ್ ಅದರ್ವೈಸ್ ಈ ಬೈಕು ಆಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಆಗಿದೆ. ಬಿಕಾಸ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಒಂದು ಫುಲ್ಲಿ ಫೇಡ್ ಸ್ಪೋರ್ಟ್ಸ್ ಬೈಕಲ್ಲಿ ಲುಕ್ಕು ತುಂಬ ಮ್ಯಾಟರ್ ಆಗುತ್ತೆ. ಐ ಡೋಂಟ್ ನೋ ವೈ ಪೀಪಲ್ ಡೋಂಟ್ ಕನ್ಸಿಡರ್ ಲುಕ್ ಓನ್ಲಿ. ನನ್ನ ಪ್ರಕಾರ ನಾನು ಐ ನೋ ಐ ಆಮ್ ಅ ರೆಟ್ರೋ ಬೈಕ್ ಫ್ಯಾನು, ಬಟ್ ಸ್ಟಿಲ್ ನನಗೆ ಸ್ಪೋರ್ಟ್ಸ್ ಬೈಕ್ ನೋಡೋಕ್ಕೆ ಚೆನ್ನಾಗಿದ್ರೆ ಐ ಲೈಕ್ ಇಟ್ಟು. ಸೊ ಇದರಲ್ಲಿ ಆ ಲುಕ್ ಇದೆ ನಿಮಗೆ, ಆಬ್ವಿಯಸ್ಲಿ ನಿಮಗೆ ದಟ್ ಕ್ಲಿಯರ್ ಕ್ಲಚ್ ಕವರು ಆ್ಯಂಡ್ ದಟ್ ವಿಂಗ್ಲೆಟ್ಸು ಅದೆಲ್ಲ ದಟ್ ಎಕ್ಸೈಟ್ಮೆಂಟ್ ನಿಮಗೆ ತರುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಪವರ್ ಈಸ್ ಡೀಸೆಂಟ್ ಇನಫು. ಐ ವಿಲ್ ನಾಟ್ ಕಂಪೇರ್ ವಿತ್ ದ KTMs, ಬಟ್ ಸ್ಟಿಲ್ ನಿಮಗೆ ಗುಡ್ ಇನಫ್ ಪವರ್ ಕೊಡುತ್ತೆ, ಎಂಟರ್ಟೈನ್ ಮಾಡುತ್ತೆ ಈ ಪವರು. ಆ್ಯಂಡ್ ಇಟ್ ಈಸ್ ವೆರಿ ವರ್ಸಟೈಲ್ ಆಲ್ಸೋ ಬೀಯಿಂಗ್ ಅ ಸ್ಪೋರ್ಟ್ಸ್ ಬೈಕು. ನಿಮಗೆ ಟೂರಿಂಗ್ ಲಿಟಲ್ ಬಿಟ್ ಮಾಡ್ಬೋದು, ಸಿಟಿಯಲ್ಲೂ ಆರಾಮಾಗಿ ಓಡಿಸ್ಬೋದು. ಸೊ ನನಗೆ ಪರ್ಸ್ನಲಿ ಈ ಬೈಕ್ ತುಂಬಾ ಇಷ್ಟ. ಐ ಮೀನ್ TVSಲ್ಲಿ ಐ ಥಿಂಕ್ ಇಂಜಿನಿಯರಿಂಗು ಚೆನ್ನಾಗಿ ಮಾಡಿದ್ದಾರೆ, ಫೀಚರ್ಸು ಚೆನ್ನಾಗಿ ಕೊಟ್ಟಿದ್ದಾರೆ, ಆ್ಯಂಡ್ ಅಪೀಲು ಇದೆ ಈ ಬೈಕಲ್ಲಿ. ದಟ್ ಈಸ್ ಅ ಗುಡ್ ಥಿಂಗು. ಬಟ್ ಐ ಥಿಂಕ್ ಪ್ರೈಸಿಂಗ್ ವೈಸು ಡೆಫಿನೆಟ್ಲಿ ಲಿಟಲ್ ಬಿಟ್ ಅಪ್ ಶೂಟ್ ಮಾಡಿಬಿಡ್ತು ಪ್ರೈಸಿಂಗು. ದಟ್ ಈಸ್ ದ ಓನ್ಲಿ ಕಂಪ್ಲೇಂಟ್ ನನಗೆ. ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಆಯಿತು. ಅದನ್ನು ಐ ಡೋಂಟ್ ನೋ ಇಫ್ TVS ಕ್ಯಾನ್ ರೆಡ್ಯೂಸ್ ಇಟ್ಟು ಮಾರ್ಕೆಟ್ಗೋಸ್ಕರ ನೀವು ಅದನ್ನು ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ಫೀಚರ್ಸ್ ತೆಗೆದ್ಬಿಟ್ಟು ಲಾಂಚ್ ಮಾಡಿದ್ರೆ ಮೇ ಬಿ ಇದು ಚೆನ್ನಾಗಿ ಓಡುತ್ತೆ ಅಂತ ನನಗೆ ಅನಿಸುತ್ತೆ. ಬಟ್ ಏನಿವೆ ಅದು ಅಪ್ ಟು TVS. ಸೆಕೆಂಡ್ ಫೇವ್ರೆಟ್ ಐ ವುಡ್ ಸೇ ದ ಮೋಟರ್ ಸೈಕಲ್ ಅಲ್ಲ, ಇಟ್ಸ್ ಅ ಸ್ಕೂಟರ್ ಬೇಸಿಕಲಿ, ಈಸ್ ದ TVS ಎಂಟಾರ್ಗೋ. TVS ಎಂಟಾರ್ಗೆ ಏನು ಕಾಂಪಿಟೇಷನ್ನೇ ಇಲ್ಲ. ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕೂಟರ್, ಟು ಬಿ ಆನೆಸ್ಟ್, ಪರ್ಫೆಕ್ಟ್ ಸ್ಪೋರ್ಟಿ ಸ್ಕೂಟರು. ಎಸ್, ಝೂಮ್ 125ಗೆ ಒಂದು ಅಡ್ವಾಂಟೇಜ್ ಇದೆ ವಿತ್ 14 inches ವೀಲು, ಸೊ ಅದರಿಂದ ದಟ್ ಡಿಫ್ರೆಂಟ್ ಫೀಲ್ ಬರುತ್ತೆ. ಬಟ್ ಐ ಥಿಂಕ್ TVS ಎಂಟಾರ್ಗೂ ನೆಕ್ಸ್ಟ್ ಅಪ್ಡೇಟಲ್ಲಿ ಮೇ ಬಿ 14 inches ಕೊಡ್ಬೋದು. ಬಟ್ ಅದರ್ವೈಸ್ ಇದ್ರದ್ದು ಇಂಜಿನ್ನು ಆರ್ ದ ವೇ ದ ಸಸ್ಪೆನ್ಷನ್ ಇದೆ, ದ ವೇ ಯು ರೈಡ್
ರೈಡ್ ವಿತ್ ದಿಸ್ ಸ್ಕೂಟರು. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಇದೆ ಸ್ಕೂಟರು. ಇದರಲ್ಲಂತೂ ಟಿ ವಿ ಎಸ್ ಏನು ಕಮ್ಮಿ ಮಾಡಿಲ್ಲ. ಆ್ಯಂಡ್ ಪ್ರೈಸಿಂಗು ಸಖತ್ತಾಗಿ ಮಾಡಿದ್ದಾರೆ. ದಿಸ್ ಇಸ್ ಅ ಪ್ಲೇಸ್ ವೇರ್ ದೇ ಹ್ಯಾವ್ ಟು ಲರ್ನ್. ಅವ್ರದ್ದು ಪ್ರೀಮಿಯಂ ಸೆಗ್ಮೆಂಟ್ ಆ್ಯಕ್ಚುಲಿ ಅಂಡರ್ 2 lakh ಸೆಗ್ಮೆಂಟ್ ಇಂದ ಕಲಿಬೇಕು ಆ್ಯಕ್ಚುಲಿ. ಸೊ ಅದು ಸಖತ್ತಾಗಿ ಪ್ರೈಸ್ ಮಾಡಿದ್ದಾರೆ, ಸಖತ್ತಾಗಿ ಫೀಚರ್ ಕೊಟ್ಟಿದ್ದಾರೆ, ಸಖತ್ತಾಗಿ ಪ್ರೈಸಿಂಗು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅದರದ್ದು. ಸೊ ದ್ಯಾಟ್ ಈಸ್ ಮೈ ಸೆಕೆಂಡ್ ಫೇವ್ರೇಟು ಟಿ ವಿ ಎಸ್ ಎಂಟಾರ್ಕ್. ಥರ್ಡ್ ಫೇವ್ರೇಟ್ ಈಸ್ ದ ಟಿ ವಿ ಎಸ್ ರಾನಿನ್. ಸೊ ಟಿ ವಿ ಎಸ್ ರಾನಿನ್ ನನಗೆ ಏನಕ್ಕೆ ಇಷ್ಟ ಅಂದರೆ, ಫಸ್ಟ್ಲಿ ಐ ನೋ ಐ ಹ್ಯಾವ್ ಬಾಟ್ ಅ ಹಂಟರ್ 350, ರಾನಿನ್ ತೊಗೊಂಡಿಲ್ಲ. ಬಟ್ ಐ ಥಿಂಕ್ ನಾನು ರಾನಿನ್ ಮೇನ್ಲಿ ರಿಜೆಕ್ಟ್ ಮಾಡಿದ್ದು ಅದ್ರ ಲುಕ್ಸ್ಗೋಸ್ಕರ. ಲುಕ್ಸು ಚೆನ್ನಾಗಿಲ್ಲ. ಆ್ಯಂಡ್ ಆಲ್ಸೋ ದ ಟಿ ವಿ ಎಸ್ ಬ್ರ್ಯಾಂಡು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನಾನು, ಬಿಕಾಸ್ ಹಂಟರ್ ವಾಸ್ ದ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಅಂತ ತೊಗೊಂಡಿರೋದು. ಬಟ್ ಈ ವೆಹಿಕಲ್ ತುಂಬಾ ಚೆನ್ನಾಗಿದೆ, ಎಫಿಷಿಯೆಂಟ್ ಆಗಿದೆ. ನಿಮಗೆ ಒಂದು ಇಂಜಿನ್ ಒಂದು ಚೆನ್ನಾಗಿಲ್ಲ ಅಷ್ಟೇ. ಇಂಜಿನ್ ಓಕೆ ಇದೆ, ಐನೋ ನೀವು ಇಂಜಿನ್ ಚೆನ್ನಾಗಿಲ್ಲ ಏನಕ್ಕೆ ಏನು ಹೇಳ್ತಾ ಇದೆಯೋ, ನಾನು ಓಡಿಸ್ತಾ ಇಲ್ವಾ, ಸಖತ್ತಾಗಿದೆ. ಇಟ್ ಈಸ್ ಗುಡ್ ಇಂಜಿನ್. ಬಟ್ ನಾನು ಹೇಳ್ತಾ ಇರೋದು ವಿತ್ ದಿಸ್ ಕೈಂಡ್ ಆಫ್ ಬೈಕು, ದಿಸ್ ಕೈಂಡ್ ಆಫ್ ಲುಕ್ಕು, ದಿಸ್ ಕೈಂಡ್ ಆಫ್ ಲೈಕ್ ಎಫಿಷಿಯನ್ಸಿ, ಇನ್ನೂ ಬೆಟರ್ ಇಂಜಿನ್ ಕೊಟ್ಟಿದ್ರೆ ನನ್ನ ಪ್ರಕಾರ ಇಟ್ ವುಡ್ ಹ್ಯಾವ್ ಬಿನ್ ಗ್ರೇಟರು. ಸೊ 250 or 300cc ಇಂಜಿನ್ ಕೊಡಬೇಕಿತ್ತು. ಸೊ 225 ಸ್ವಲ್ಪ ಕಮ್ಮಿ ಆಯಿತು ಇದಕ್ಕೆ. ಬಟ್ ಓವರ್ ಆಲ್ ಇಟ್ಸ್ ಅ ವೆರಿ ಎಫಿಷಿಯೆಂಟು. ನೀವು ಇದನ್ನು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು, ಟೂರಿಂಗು, ಸಿಟಿ, ಆಫ್ ರೋಡಿಂಗು. ಬಟ್ ಎಸ್ ವಿತ್ ಲಿಮಿಟೆಡ್ ಎಕ್ಸ್ಪೆಕ್ಟೇಷನು, ವಿತ್ ಪವರು. ಬಟ್ ಇಟ್ಸ್ ಅ ಗುಡ್ ವೆಹಿಕಲ್ ಓವರ್ ಆಲ್. ರೀಸೆಂಟ್ 2025 ಅಪ್ಡೇಟ್ ತುಂಬ ಚೆನ್ನಾಗಿದೆ. ಇದರ ಡಿಸೈನು ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಕಲರ್ಸು ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ನೀವು ಒಂದು ಬಜೆಟಲ್ಲಿ ಒಂದು ಎಫಿಷಿಯೆಂಟ್ ಮೋಟರ್ ಸೈಕಲು ವಿಚ್ ಯು ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಮೋಟರ್ ಸೈಕಲು. ಸೊ ಫೋರ್ತ್ ಬಂದುಬಿಟ್ಟು ವುಡ್ ಬಿ ದ ಟಿ ವಿ ಎಸ್ ಜುಪಿಟರು. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಅ ವೆರಿ ಹೈಲಿ ಸಕ್ಸಸ್ಫುಲ್ ಮೋಟರ್ ಸೈಕಲು. ಸೇಲ್ಸ್ ನಂಬರಲ್ಲಿ ನೀವು ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಬಿಕಾಸ್ ಅಗೇನ್ ಇದು ತುಂಬ ಎಫಿಷಿಯೆಂಟ್ ಆ್ಯಂಡ್ ರೈಟ್ಲಿ ಪ್ರೈಸ್ ಮೋಟರ್ ಸೈಕಲ್. ಎಫಿಷಿಯೆಂಟ್ ಇದೆ ವಿಚ್ ಈಸ್ ಗುಡ್, ಬಟ್ ರೈಟ್ಲಿ ಪ್ರೈಸ್ಡ್ ಆಲ್ಸೋ. ಅದರಿಂದ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಇದರಲ್ಲಿ ಕಂಪ್ಲೇಂಟ್ ಮಾಡೋದು ಏನೂ ಇಲ್ಲ. ನಿಮಗೆ ಬೂಟ್ ಸ್ಪೇಸು ಚೆನ್ನಾಗಿದೆ, ಲೈಕ್ ಓಪನಿಂಗ್ ಎಲ್ಲ ಮೆಕ್ಯಾನಿಸಮು ಚೆನ್ನಾಗಿದೆ. ಇದರಲ್ಲಿ ಫ್ಯೂಲ್ ಕ್ಯಾಪ್ ಪೊಸಿಷನು ಕರೆಕ್ಟ್ ಆಗಿದೆ. ಐ ಥಿಂಕ್ ಬೇರೆ ಮೋಟರ್ ಸೈಕಲ್ ಕಲಿಬೇಕು, ಮುಂದ್ಗಡೆ ಆಗಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಇಟ್ ಇಸ್ ವೆರಿ ಎಫಿಷಿಯೆಂಟ್, ಸ್ಪೇಷಿಯಸ್ ಆಗಿದೆ. ನಿಮಗೆ ಲೈಕ್ ಎವ್ರಿಬಡಿ ಕ್ಯಾನ್ ರೈಡ್ ದಿಸ್ ಸ್ಕೂಟರು. ಸೊ ಇಟ್ಸ್ ಅ ವೆರಿ ಎಫಿಷಿಯೆಂಟ್ ಸ್ಕೂಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಒನ್ ಮೋರ್ ಸ್ಕೂಟರು ಫ್ರಮ್ ಟಿ ವಿ ಎಸ್ಸು, ಲಾಸ್ಟ್ ದ ಫಿಫ್ತ್ ಸ್ಕೂಟರ್ ಬೇಸಿಕಲಿ ವೆಹಿಕಲ್ಲು, ದ್ಯಾಟ್ ಈಸ್ ದ ಟಿ ವಿ ಎಸ್ ಐ ಕ್ಯೂಬು. ಸೊ ಟಿ ವಿ ಎಸ್ ಐ ಕ್ಯೂಬ್ ಬಂದು ಇ ವಿ ಸ್ಕೂಟರು, ಬಟ್ ಇಟ್ ಈಸ್ ಅ ವೆರಿ ರಿಲಯಬಲ್ ಸ್ಕೂಟರ್. ಸೊ ನಾನು ಎಸ್ಪೆಷಲಿ ಇ ವಿ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಐ ಡೋಂಟ್ ವಾಂಟ್ ಟು ರೆಕಮೆಂಡ್ ಎವ್ರಿ ಅದರ್ ಸ್ಕೂಟರು. ಕೆಲವು ಸ್ಕೂಟರ್ ನಾನು ರೆಕಮೆಂಡ್ ಮಾಡಿದ್ದೀನಿ ವಿಚ್ ಇಸ್ ಲೈಕ್ ಡೀಸೆಂಟ್ಲಿ ರಿಲಯಬಲ್, ಲೈಕ್ ಏತರ್. ನಾನು ದಿಸ್ ಇಸ್ ಅ ಸ್ಕೂಟರ್ ಆ್ಯಕ್ಚುಲಿ ವೆರಿ ರಿಲಯಬಲ್ ಸ್ಕೂಟರ್ ಆಗೋ ಇದೆ. ಬಟ್ ಆಲ್ಸೋ ದ ಥಿಂಗ್ ಈಸ್, ಇದು ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಸ್ಕೂಟರು ರೀಸೆಂಟ್ ಅಪ್ಡೇಟಲ್ಲಿ ಈಸ್ ದ್ಯಾಟ್ ಇದ್ರದ್ದು ಚಾರ್ಜಿಂಗ್ ಸ್ಪೀಡ್ ತುಂಬ ಫಾಸ್ಟ್ ಆಗಿಬಿಟ್ಟಿದೆ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ನನ್ನ ಪ್ರಕಾರ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟು. ಚಾರ್ಜಿಂಗ್ ಬೇಗ ಆದಷ್ಟು ನಿಮಗೆ ಲೈಕ್ ದಟ್ ರೇಂಜ್ ಆ್ಯಂಗ್ಸೈಟಿ ಕಮ್ಮಿ ಆಗುತ್ತೆ. ಸೊ ಅದು ಒಂದು ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಸ್ಕೂಟರ್. ಸ್ಕೂಟರ್ ಬೇಸಿಕಲಿ ಒಂದು ಫ್ಯಾಮಿಲಿ ಸ್ಕೂಟರು. ಇಟ್ಸ್ ನಾಟ್ ಲೈಕ್ ನಿಮಗೆ ಏನೇನೋ ಎಕ್ಸ್ಟ್ರಾ ಅನ್ನೆಸರಿ ಫೀಚರ್ ಕೊಟ್ಟಿಲ್ಲ, ವಿಚ್ ಇಸ್ ನನ್ನ ಪ್ರಕಾರ ಸರ್ಪ್ರೈಸಿಂಗು ಟಿ ವಿ ಎಸ್ಸಲ್ಲಿ. ಬಟ್ ಸ್ಟಿಲ್ ಇದರಲ್ಲಿ ಎಷ್ಟೊಂದು ಮಾಡಲ್ಸ್ ಇದೆ, ಅದು ಕೆಲವದಲ್ಲಿ ಹುಚ್ಚುಚ್ಚಂಗೆ ಫೀಚರ್ಸ್ ಕೊಟ್ಟಿದ್ದಾರೆ ಟಿ ವಿ ಎಸ್ಸು, ಅವ್ರದ್ದು ಶೋ ಕೇಸ್ ಮಾಡೋಕ್ಕೆ ನೋಡಿದ್ದಾರೆ. ಬಟ್ ಸ್ಟಿಲ್ ಓವರ್ ಆಲ್ ನಿಮ್ಮ ಇದ್ರ ಮಿಡ್ ಮಾಡಲು ಆರ್ ಇದ್ರದ್ದು ಆ್ಯಕ್ಚುಲಿ ಬೇಸ್ ಮಾಡಲ್ ಆಲ್ಸೋ ಸಕ್ಕತ್ತಾಗಿದೆ, ಫಾಸ್ಟ್ ಚಾರ್ಜ್ ಆಗುತ್ತೆ. ದಟ್ ಈಸ್ ಎಕ್ಸಲೆಂಟ್ ಅಬೌಟ್ ದಿಸ್ ಸ್ಕೂಟರು. ಸೊ ಸ್ಕೂಟರ್ ಚೆನ್ನಾಗಿದೆ ನನ್ನ ಪ್ರಕಾರ. ಎಸ್ಪೆಷಲಿ ನೀವೊಂದು ಫ್ಯಾಮಿಲಿ ಸ್ಕೂಟರ್ ನೋಡ್ತಾ ಇದ್ದೀರಾ ಇ ವಿಯಲ್ಲಿ ಅಂದರೆ, ಒಂದು ರಿಲಯಬಲ್ ಸ್ಕೂಟರಲ್ಲಿ ಐ ವುಡ್ ಸೇ ದಿಸ್ ಇಸ್ ಒನ್ ಆಫ್ ದೆಮ್. ಸೊ ನಾನು ಎರಡೇ ಇ ವಿ ಸ್ಕೂಟರ್ ರೆಕಮೆಂಡ್ ಮಾಡ್ತೀನಿ ಈ ಎಂಟೈರ್ ವೀಡಿಯೋದಲ್ಲಿ. ದಿಸ್ ಇಸ್ ಒನ್ ಆಫ್ ದೆಮ್. ಇಟ್ಸ್ ಅ ವೆರಿ ಗುಡ್ ಸ್ಕೂಟರ್ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಬ್ರ್ಯಾಂಡಿಗೆ ಬರೋಣ, ದ್ಯಾಟ್ ಈಸ್ ದ ಬಜಾಜು. ಬಜಾಜ್ದು ಕತೆ ಯಾವ ಥರ ಇವಾಗ ನಡೀತಾ ಇದೆ ಕರೆಂಟ್ ಸ್ಟೇಟಸ್ ನೋಡೋದಾದರೆ, ಐ ಥಿಂಕ್ ಅವರು ಅಗೇನ್ ಇವರು ಅಂಡರ್ 2 lakhs ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಬಟ್ ಇವ್ರ ರೀಸನ್ ತುಂಬ ಡಿಫರೆಂಟ್ ಇದೆ. ದೇ ಆರ್ ನಾಟ್ ಟು ಮಚ್ ಫೋಕಸ್ ಆನ್ ದ ಪ್ರೀಮಿಯಂ ಕ್ಯಾಟಗರಿ ಬಿಕಾಸ್ ದೇ ಆರ್ ಹ್ಯಾಂಡ್ಲಿಂಗ್ 2 big ಕಂಪನೀಸ್, KTM ಆ್ಯಂಡ್ ಟ್ರಯಂಫ್ನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅವರು ಅಷ್ಟೊಂದು ಫೋಕಸ್ ಮಾಡ್ತಾ ಇಲ್ಲ. ದ ಬಜೆಟ್ ಕ್ಯಾಟಗರಿ ಕಡೆನೇ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಲಿಟಲ್ ಬಿಟ್ ಸ್ವಲ್ಪ ಪ್ರೋಗ್ರೆಸ್ ತೋರಿಸ್ತಾ ಇದ್ದಾರೆ. ಅದನ್ನು ನೀವು ಒಂದು ಟಾಪ್ ಲಿಸ್ಟ್ ಯಾವುದು ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಪ್ರೋಗ್ರೆಸ್ ತೋರ್ತಾ ಇದೆ ಅಂತ. ಬಟ್ ಐ ಥಿಂಕ್ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದಿದೆ. ಲೈಕ್ ಜಸ್ಟ್ ಲೈಕ್ ಹೀರೋದವರು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಪ್ರೀಮಿಯಂ ಶೋರೂಮ್ ಆ್ಯಂಡ್ ಎವ್ರಿಥಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇವರು ಐ ಥಿಂಕ್ ಸಮ್ವೇರ್ ಡೌನ್ ದ ಲೈನು ಐ ನೋ KTM ಅಲ್ಲಿ ಆ್ಯಂಡ್ ಟ್ರಯಂಫಲ್ಲಿ ಒಳ್ಳೆ ಲೈಕ್ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಈ ರೀಸೆಂಟ್ಲಿ ಒಳ್ಳೊಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೇನೋ. ಬಟ್ ಐ ಥಿಂಕ್ ಅವ್ರದ್ದೇ ಓನ್ ಬ್ರ್ಯಾಂಡ್ನ ಸ್ವಲ್ಪ ಡೆವಲಪ್ ಮಾಡೋ ಟೈಮು ಬಂದಿದೆ. ಸೊ ಲೆಟ್ ಸಿ ಅಬೌಟ್ ದಟ್. ಸೊ ಐ ಆಮ್ ಗಿವಿಂಗ್ ಅ ಬೆನಿಫಿಟ್ ಆಫ್ ಡೌಟು. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಕ್ಕೆ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಅಷ್ಟೊಂದು ಕಂಪ್ಲೇಂಟ್ ಮಾಡಲ್ಲ ಅವ್ರದ್ದು. ಸೊ ಎನಿವೆ ಅವ್ರದ್ದು ಟಾಪ್ ಮೋಟರ್ ಸೈಕಲ್ ಯಾವುದು ಅಂತ ಕೇಳೋದಾದರೆ, ದಟ್ ಈಸ್ ದ ರೀಸೆಂಟ್ಲಿ ಅಪ್ಡೇಟೆಡ್ ಪಲ್ಸರ್ NS 400Z. ಝೀನ ಝೆಡ್ಡ ಏನೋ. ಸೊ ದ್ಯಾಟ್ ಈಸ್ ಮೈ ಟಾಪ್ ಮೋಟರ್ ಸೈಕಲ್ ರೆಕಮೆಂಡೇಷನು. ಬಿಕಾಸ್ ಆಬ್ವಿಯಸ್ಲಿ ನನ್ನ ಪ್ರಕಾರ ದ ಪ್ರೈಸ್ ಫಾರ್ ವಿಚ್ ಯು ಆರ್ ಗೆಟಿಂಗ್ ದಟ್ಟು, ಅಗೇನ್ ತುಂಬ ಜನ ಹೇಳ್ತಾರೆ ಪ್ರೈಸಲ್ಲಿ ವ್ಯಾಲ್ಯೂ ಇಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಬಟ್ ಫಾರ್ ಸಂಬಡಿ ಯಂಗ್ಸ್ಟರು, ಅವ್ನು ಮೇ ಬಿ ಕಾಲೇಜ್ ಗೋಯಿಂಗ್ ಇರ್ತಾನೆ ಆ್ಯಂಡ್ ಅವನ ಹತ್ರ ಎಷ್ಟೋ ಕಷ್ಟಪಟ್ಟು ಬೇಡಿ ಅವ್ನ ಪೇರೆಂಟ್ಸ್ಗೆ ಒಂದು 2 ಲಕ್ಷದಲ್ಲಿ ಗಾಡಿ ಕೊಡಿಸ್ಬಿಡಪ್ಪ ಅಂತ ಹೇಳ್ತಾರೆ ನೋಡಿ, ಅಂಥವ್ರಿಗೆ ದಿಸ್ ಈಸ್ ಲೈಕ್ ಅ ಜೆಮ್ ನನ್ನ ಪ್ರಕಾರ. ಎಲ್ಲನೂ ಸಿಗ್ತಾ ಇದೆ ನಿಮಗೆ. ಸೊ ಐ ಥಿಂಕ್ ಇಲ್ಲಿ ತುಂಬ ಎಫಿಷಿಯನ್ಸಿ ಕಡೆ ನೋಡೋಕ್ಕಾಗಲ್ಲ. ಟು ಬಿ ಆನೆಸ್ಟ್, ಮಾಸ್ ಮಾರ್ಕೆಟಲ್ಲಿ ಯಾವುದು ಆ ಲೆವೆಲ್ ಎಫಿಷಿಯೆಂಟ್ ಬೈಕ್ಸ್ ಯಾವುದೂ ಇಲ್ಲ.
ಸೊ ಅಷ್ಟೊಂದು ಯಾವುದ್ರಲ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಬಟ್ ನನ್ನ ಪ್ರಕಾರ ಫಾರ್ ದ ಪ್ರೈಸು ಅವ್ರು ಹೆಂಗೆ ಡೆಲಿವರ್ ಮಾಡೋಕ್ಕಾಗ್ತಾಯಿದೆ ಅಂತ ಕೇಳೋದಾದರೆ, ತುಂಬ ಜನ ಏನಾದ್ರು ಕ್ಯಾಚ್ ಇದೆಯಾ ಕ್ಯಾಚ್ ಇಲ್ವಾ ಅಂತ, ಇದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿರ್ತೀನಿ ಆಲ್ರೆಡಿ, ಆರ್ ಮೇ ಬಿ ನಾನು ಫ್ಯೂಚರಲ್ಲಿ ಮಾಡ್ತೀನಿ ಅದು ಕ್ಯಾಚ್ ಇದೆಯಾ ಇಲ್ವಾ ಅಂತ. ಬಟ್ ನನ್ನ ಒಪಿನಿಯನ್ ಏನು ಕ್ಯಾಚ್ ಗೀಚ್ ಏನೂ ಇಲ್ಲ ಇದರಲ್ಲಿ. ದ ಅಡ್ವಾಂಟೇಜ್ ಏನಕ್ಕೆ ಬಜಾಜ್ ಹತ್ರ ಇದೆ ಆ್ಯಂಡ್ ವೈ ಬಜಾಜ್ ಹ್ಯಾಸ್ ಬಿನ್ ಏಬಲ್ ಟು ಡೆಲಿವರ್ ದಿಸ್ ಪ್ರಾಡಕ್ಟ್ ಅಂದರೆ, ಬಿಕಾಸ್ ಆಬ್ವಿಯಸ್ಲಿ ಅವ್ರದ್ದು ಇಂಜಿನ್ ಮೊದಲಿಂದ ಇತ್ತು, ಅವರು R&D ಮೇಲೆ ಏನೂ ಖರ್ಚು ಮಾಡಿಲ್ಲ. ಪಾರ್ಟ್ಸ್ ಅವ್ರ ಹತ್ರ ಸಾಕಷ್ಟಿತ್ತು, ಲೈಕ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ದು ಇದೆ, ಅವ್ರದ್ದೇ ಓನ್ ಬ್ರ್ಯಾಂಡ್ದು ಇದೆ. ಸೊ ಅದರಿಂದ ಪಾರ್ಟ್ ಶೇರಿಂಗ್ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ಅ ನೇಕೆಡ್ ಬೈಕು, ಸೊ ಇದನ್ನು ಡಿಸೈನ್ ಮಾಡೋದು ಅಷ್ಟೊಂದೇನು ಕಷ್ಟ ಇರಲಿಲ್ಲ. ಇಟ್ಸ್ ಮೋರ್ ಲೈಕ್ ಅ ಪ್ರಾಜೆಕ್ಟ್ ಬೈಕ್ ಆ್ಯಕ್ಚುಲಿ. ಸೊ ಈಸಿಯಾಗಿ ಮಾಡಿದ್ರು, ಅದಕ್ಕೆ ಖರ್ಚು ಕಮ್ಮಿ ಇದೆ. ಸೊ ಅಷ್ಟೇ, ಅದು ಏನು ಕ್ಯಾಚ್ ಗೀಚ್ ಏನೂ ಇಲ್ಲ ಇದರಲ್ಲಿ. ಸೊ ನನ್ನ ಪ್ರಕಾರ ರೀಸೆಂಟ್ ಅಪ್ಡೇಟ್ ಅಂತೂ ಸಕ್ಕತ್ತಾಗಿದೆ, ನಿಜ ಹೇಳ್ತೀನಿ. ಲೈಕ್ ಕ್ವಿಕ್ ಶಿಫ್ಟರು, ಐ ಮೀನ್ ಸ್ಪೋರ್ಟ್ಸ್ ಶಿಫ್ಟರ್ ವಾಟ್ ಎವರು, ಆ್ಯಂಡ್ ಟೈರ್ಸ್ ಅಪ್ಡೇಟ್ ಮಾಡಿದ್ದಾರೆ, ಬ್ರೇಕ್ಸು ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ದಾರೆ. ಸೊ ಅಮೇಝಿಂಗ್ ಬೈಕು ನನ್ನ ಪ್ರಕಾರ. ಇವಾಗ ಸಖತ್ ವ್ಯಾಲ್ಯೂ ಫಾರ್ ಮನಿ. ಐ ಥಿಂಕ್ ಇದು ಅಪ್ಡೇಟ್ ಏನಾದರೂ ಬಂದಿರಲಿಲ್ಲ ಅಂದರೆ ನಾನು ಎಕ್ಸ್ಟ್ರೀಮ್ 250ಗಿಂತ ಇದನ್ನೇ ನಾನು ವ್ಯಾಲ್ಯೂ ಫಾರ್ ಮನಿ ಐ ವುಡ್ ಸೇ ನೇಕೆಡ್ ಬೈಕ್ ಅಂತ ಹೇಳ್ತಾ ಇದ್ದೆ. ಸೊ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ ಆಗಿದೆ. ಸೊ ಸೆಕೆಂಡ್ ರೆಕಮೆಂಡೇಷನ್ ಫ್ರಮ್ ದ ಬಜಾಜ್ ಈಸ್ ದ ಡಾಮಿನಾರ್ 400. ಐ ನೋ ಡಾಮಿನಾರ್ ಬಗ್ಗೆ ನಾನು ಲೈಕ್ ನೆಗೆಟಿವ್ ಆಗಿ ಒಂದೊಂದ್ಸಲಿ ಹೇಳಿದ್ದೀನಿ, ಬಟ್ ನಾಟ್ ಟು ಸೇ ದಟ್ ಈ ಬೈಕ್ ಚೆನ್ನಾಗಿಲ್ಲ ಅಂತಲ್ಲ. ಇಟ್ಸ್ ಲೈಕ್ ದ ಎಕ್ಸ್ಪೆಕ್ಟೇಷನ್ ವಿತ್ ದಿಸ್ ಬೈಕ್ ಇಸ್ ಲಿಟಲ್ ಬಿಟ್ ಮೋರ್ ಇವಾಗ ಬರ್ತಾ ಆ್ಯಂಡ್ ಎಸ್ಪೆಷಲಿ ಡಾಮಿನಾರ್ ಫ್ಯಾನ್ಸ್ಗೆ ಲೈಕ್ ದೇ ವಾಂಟ್ ಅ ಬೆಟರ್ ಅಪ್ಡೇಟ್ ಇನ್ ದಿಸ್ ಬೈಕ್ ಅಂತ ಅನ್ನಿಸ್ತಾ ಇದೆ. ಸೊ ನನಗೆ ಆ್ಯಸ್ ಐ ಟೋಲ್ಡ್ ಯು, ದಿಸ್ ಇಸ್ ಅ ವೆರಿ ಗುಡ್ ಬೈಕು. ಲಿಟಲ್ ಬಿಟ್ ಇಶ್ಯೂಸ್ ಇದೆ, ಐ ಮೀನ್ ಲೈಕ್ ಐ ವುಡ್ ಸೇ ನಾಟ್ ಇಶ್ಯೂಸ್ ಅಂತಲೇ ಹೇಳಲ್ಲ. ಒಂದು ಮೋಟರ್ ಸೈಕಲಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ, ಅದಿದೆ ಅದರಲ್ಲಿ. ಬಟ್ ನನ್ನ ಪ್ರಕಾರ ಈ ಮೋಟರ್ ಸೈಕಲ್ಲು ಸೂಪರ್ ಆಗಿದೆ, ಎಸ್ಪೆಷಲಿ ನೀವು ಟೂರಿಂಗ್ ಮಾಡಬೇಕಂತ ಇದ್ದೀರಾ ಅಂದರೆ. ಸೊ ಇಟ್ಸ್ ಅ ವೆರಿ ಗುಡ್ ಟೂರಿಂಗ್ ಮೋಟರ್ ಸೈಕಲ್ಲು ಆ್ಯಂಡ್ ಎವ್ರಿಥಿಂಗ್ ಇದೆ ವಾಟ್ ಯು ವಾಂಟ್ ಇನ್ ಟೂರಿಂಗ್. ರೀಸೆಂಟ್ ಅಪ್ಡೇಟು ಡೀಸೆಂಟ್ ಆಗಿತ್ತು, ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಿಕಾಸ್ ಇದೊಂದು ಪ್ರೀಮಿಯಂ ಕ್ಯಾಟಗರಿ ಬೈಕ್ ಇದು. ಸೊ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕಿತ್ತು ಬಜಾಜ್. ಬಟ್ ಐ ಥಿಂಕ್ ಆ್ಯಸ್ ಐ ಟೋಲ್ಡ್ ಯು, ದೇ ಆರ್ ಲಿಟಲ್ ಬಿಟ್ ಬಿಸಿ ವಿತ್ ಬಿಗರ್ ಬ್ರ್ಯಾಂಡ್ಸು. ಸೊ ಮೇ ಬಿ ಸ್ವಲ್ಪ ಟೈಮ್ ಕೊಡೋಣ, ನೋಡೋಣ ಯಾವಾಗ ಅವರು ಸೆಟಪ್ ಮಾಡ್ತಾರೆ ಅಂತ. ಸೊ ದ್ಯಾಟ್ ಈಸ್ ಮೈ ಸೆಕೆಂಡ್ ಬೈಕು. ಥರ್ಡ್ ಬೈಕ್ ಬಂದು ಈಸ್ ಅ ಬೈಕ್ ವಿಚ್ ಯು ನೋ ಯಾವ ಬೈಕ್ ಅಂತ, ಬಟ್ ಜಾಸ್ತಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಲ್ಲ, ಬಿಕಾಸ್ ಅದರಿಂದ ನಮಗೆ ವ್ಯೂಸ್ ಎಲ್ಲಿ ಬರುತ್ತೆ ಅಂತ ಅವರು ಜಾಸ್ತಿ ಜನ ಮಾತಾಡೋಲ್ಲ. ದ್ಯಾಟ್ ಈಸ್ ಬೇಸಿಕಲಿ ದ ಅವೆಂಜರ್ 220. ಸಿ ಅವೆಂಜರ್ ನನ್ನ ಪ್ರಕಾರ ಅಗೇನ್ ರೆಬೆಲ್ 500 ಯಾವ ಥರ ನಾನು ರೆಕಮೆಂಡ್ ಮಾಡಿದೆ ಶಾರ್ಟ್ ರೈಡರ್ಸ್ಗೆ, ದಿಸ್ ಈಸ್ ಅಗೇನ್ ಅ ವೆರಿ ಗುಡ್ ಶಾರ್ಟ್ ರೈಡರ್ ಬೈಕು. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಹತ್ರ ಲೈಕ್ ದಟ್ ಪ್ರೀಮಿಯಮ್ ಅಮೌಂಟ್ ಇಲ್ಲ ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನು. ಆ್ಯಂಡ್ ನಾನು ಸಾಕಷ್ಟು ಜನ ಶಾರ್ಟ್ ರೈಡರ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಕೇಳಿದ್ದೀನಿ ಅವ್ರಿಗೆ ಯಾವ ಥರ ನಿಮಗೆ ಮೋಟರ್ ಸೈಕಲ್ ಇಷ್ಟ ಅಂದರೆ, ಅವ್ರಿಗೆ ಎಷ್ಟೊಂದು ನಾನು ಮೆನ್ಷನ್ ಮಾಡಿದೆ, ಹಂಟರು, ರಾನಿನೆಲ್ಲ, ಅವ್ರಿಗೆ ಇದೇ ಬೈಕು ಎಂಡ್ ಆಫ್ ದ ಡೇ ಅವ್ರಿಗೆ ಇಷ್ಟ ಆಗುತ್ತೆ ಫಾರ್ ಮಲ್ಟಿಪಲ್ ರೀಸನ್ಸು. ಒಂದು ದಟ್ ಪ್ರೀಮಿಯಂ ಫೀಲ್ ಸಿಗುತ್ತೆ, ದಟ್ ಕ್ರೂಸರ್ ಫೀಲು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸಣ್ಣ ಬೈಕ್ ಅಂತಲೂ ಫೀಲ್ ಆಗಲ್ಲ, ಅಟ್ ದ ಸೇಮ್ ಟೈಮ್ ಈಸಿ ಟು ಸಿಟ್ ಆ್ಯಂಡ್ ರೈಡ್ ದಿಸ್ ಬೈಕು. ಸೊ ಇಟ್ಸ್ ಶಾರ್ಟ್ ರೈಡರ್ಗೆ ತುಂಬ ಜನ ಇದನ್ನು ಬೈ ಮಾಡ್ತಾ ಇದ್ದಾರೆ. ಇದು ನಾನು ಐ ಥಿಂಕ್ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವೆಂಜರ್ 400. ಹೋಪ್ಫುಲಿ ಅದು ಬಂದರೆ ಚೆನ್ನಾಗಿರುತ್ತೆ. ಅದೇ ಹೇಳ್ತಾ ಇಲ್ವಾ, ವೆನ್ ಬಜಾಜ್ ಮ್ಯಾನೇಜ್ಮೆಂಟ್ ಫ್ರೀ ಆದಾಗ ಮೇ ಇದನ್ನು ಮಾಡ್ಬೋದು. ಸೊ ಇಟ್ಸ್ ರೈಟ್ ನೌ ಇನ್ ದ 220cc ಆಲ್ಸೋ ತುಂಬಾ ಚೆನ್ನಾಗಿದೆ, ವೆಲ್ ರೆಕಮೆಂಡೆಡ್ ಬೈಕ್. ಸೊ ಫೋರ್ತ್ ಬೈಕ್ ಬಂದ್ಬಿಟ್ಟು ಈಸ್ ಒನ್ ಮೋರ್ EV. ದಿಸ್ ಇಸ್ ಅ ಲಾಸ್ಟ್ EV ರೆಕಮೆಂಡೇಷನ್ ನಂದು ಬೈಕ್ ಲಿಸ್ಟಲ್ಲಿ ವುಡ್ ಬಿ ದ ಚೇತಕ್. ಸೊ ಚೇತಕ್ಕು ಇಟ್ಸ್ ಲೈಕ್ ದ ಮೋಸ್ಟ್ ರಿಲಯಬಲ್ ಬೈಕ್. ಐ ಮೀನ್ iQube ಮೋಸ್ಟ್ ರಿಲಯಬಲು. ಈ ಬೈಕು ನನ್ನ ಮನೆ ಅಕ್ಕಪಕ್ಕ ಒಂದು 2-3 ನೇಬರ್ಸ್ ಹತ್ರ ಇದೆ, ಆ್ಯಂಡ್ ನೋ ಬಡಿ ಹ್ಯಾಸ್ ಎನಿ ಕಂಪ್ಲೇಂಟ್ಸ್, ಏನು ಇಶ್ಯೂನೂ ಹೇಳ್ತಾ ಇಲ್ಲ ಅವರು. ಪರ್ಫೆಕ್ಟಾಗಿ ರನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ದಟ್ ಈಸ್ ಅ ಬೆಸ್ಟ್ ಪಾರ್ಟ್ ಅಬೌಟ್ EV. ನೀವು EV ತೊಗೋಬೇಕಂತ ಇದ್ದೀರಾ, ಕಣ್ಣು ಮುಚ್ಕೊಂಡು ನನಗೇನು ತಲೆ ಕೆಡ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಗೋ ಆ್ಯಂಡ್ ಹೆಡ್ ಆ್ಯಂಡ್ ಬೈ ದಿಸ್ ಬೈಕು. ರೇಂಜು ಚೆನ್ನಾಗಿದೆ, ಪವರು ಚೆನ್ನಾಗಿದೆ, ಡೀಸೆಂಟ್. ಆ್ಯಂಡ್ ರೀಸೆಂಟ್ ಅಪ್ಡೇಟ್ ಮಾಡಿದ್ದಾರೆ ನೋಡಿ, ಅದರಲ್ಲಿ ನಿಮಗೆ ಆನ್ ಬೋರ್ಡ್ ಚಾರ್ಜರ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ದ ಬೂಟ್ ಸ್ಪೇಸು ಜಾಸ್ತಿ ಆಗುತ್ತೆ, ಆ್ಯಂಡ್ ಯು ಡೋಂಟ್ ನೀಡ್ ಟು ಕ್ಯಾರಿ ಅ ಬಿಗ್ ಚಾರ್ಜಿಂಗ್ ಕೇಬಲು. ಸೊ ದ್ಯಾಟ್ ಈಸ್ ಅಮೇಝಿಂಗ್ ಅಬೌಟ್ ದ ಚೇತಕ್ಕು. ಸೊ ಚೇತಕ್ ತುಂಬಾ ಒಳ್ಳೆ ರಿಲಯಬಲ್ EV. ಸೊ ದ್ಯಾಟ್ ಈಸ್ ಸಮಥಿಂಗ್ ವೆರಿ ಗುಡ್ ಫ್ರಮ್ ಬಜಾಜ್. ಒಂದು ರಿಲಯಬಲ್ EV ಕೊಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ EV ಲವರ್ಸ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸ್ಕೂಟರ್ ಅವೈಲೇಬಲ್ ಇದೆ. ಸೊ ದ್ಯಾಟ್ ಈಸ್ ಮೈ ಫೋರ್ತ್ ರೆಕಮೆಂಡೇಷನ್. ಆ್ಯಂಡ್ ಲಾಸ್ಟ್ ರೆಕಮೆಂಡೇಷನ್, ಇದು ಆಬ್ವಿಯಸ್ಲಿ ನೀವು ರೈಟ್ ನಾವು ಬಜಾಜ್ ಅವ್ರು ಯಾವ ಥರ ಇದ್ದಾರೆ ಅಂದರೆ, ದೇ ಆರ್ ನಾಟ್ ಲೈಕ್ 1 lakh ಕಮ್ಮಿ ಇರೋಂಥ ಬೈಕ್ಸು ಏನೂ ಮಾಡ್ತಾ ಇಲ್ಲ. 1 to 2 lakhs ಅವ್ರದ್ದು ಮೇಜರ್ ಬೈಕ್ಸು ಲೈಕ್ ಸೆಲ್ ಆಗ್ತಾ ಇರೋದು. ಆ್ಯಂಡ್ ಇದು ಒಂದು ಪಾಪ್ಯುಲರ್ ಬೈಕು, ಇದು ದ NS 200. ಸೊ ಸಾಕಷ್ಟು ಜನ ದಟ್ ಫನ್ ಟು ರೈಡ್ ಮೋಟರ್ ಸೈಕಲ್ ಬೇಕು ಅಂತ ಇರ್ತಾರೆ ನೋಡಿ, ಅವ್ರಿಗೆ ರೈಟ್ ನೌ ಐ ನೋ ದೇರ್ ಲೈಕ್ NS 400 ಎಲ್ಲ ಬಂದಿದೆ, ಬಟ್ ಸ್ಟಿಲ್ ಏನೋ ಇದರದ್ದೇ ಒಂದು ಕ್ರೇಜ್ ಇದೆ NS 200. ಜನರಿಗೆ ಐ ಡೋಂಟ್ ನೋ NS 200 ತೊಗೋಬೇಕಂತ ಇರುತ್ತೆ. ಇಟ್ಸ್ ಕೈಂಡ್ ಆಫ್ ಅ ಫ್ಯಾನ್ ಫೇವ್ರೇಟ್ ಮೋಟರ್ ಸೈಕಲ್ ಅಂತಲೇ ಹೇಳ್ಬೋದು. ಬಟ್ ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ರನ್ನಿಂಗ್ ಮೋಟರ್ ಸೈಕಲು. ಸೊ ಅದಕ್ಕೋಸ್ಕರ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಕೆಲವು ಫ್ರೆಂಡ್ಸ್ ನಂದು ಲೈಕ್ 5-6 years ಬ್ಯಾಕ್ ಎಲ್ಲ ತೊಗೊಂಡಿದ್ದಾರೆ, ಆ್ಯಂಡ್ ಚೆನ್ನಾಗಿದೆ ಮೋಟರ್ ಸೈಕಲ್, ಏನು ಇಶ್ಯೂಸ್ ಜಾಸ್ತಿ ಬರ್ತಾ ಇಲ್ಲ. ಸೊ ಇಂಜಿನ್ ಸ್ಮೂತ್ ಆಗಿದೆ. ಸೊ ಎಸ್ಪೆಷಲಿ ಪಿಲಿಯನ್ ಹಿಂದ್ಗಡೆ ಕೂತ್ಕೊಂಡಿರೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು. ಸೊ ಗುಡ್ ಮೋಟರ್ ಸೈಕಲ್ ಫ್ರಮ್ ಬಜಾಜು.
ಸೊ ಇವಾಗ ಬಜಾಜ್ ಅವರು ಕ್ರಿಯೇಟ್ ಮಾಡಿರೋ ಇನ್ನೊಂದು ಬ್ರ್ಯಾಂಡ್, ಐ ಮೀನ್ ಆಬ್ವಿಯಸ್ಲಿ ಬ್ರ್ಯಾಂಡ್ನ ಆಲ್ರೆಡಿ ಬಾಟು ಮಾಡಿಬಿಟ್ಟಿದ್ದಾರೆ, ದಟ್ ಈಸ್ ದ KTM. ಸೊ ಅವ್ರ ಬ್ರ್ಯಾಂಡಲ್ಲಿ ಯಾವ ಮೋಟರ್ ಸೈಕಲ್ಸ್ ನಂಗೆ ಇಷ್ಟ. ಫಸ್ಟ್ಲಿ KTM ಬಗ್ಗೆ ಒಂದು ಮಾತು ಕ್ಲಿಯರ್ ಹೇಳ್ಬಿಡ್ತೀನಿ. ಇಫ್ ಯು ವಾಂಟ್ ಟು ಬೈ 125cc ಆರ್ 200cc ಮೋಟರ್ ಸೈಕಲ್ ಇದೆ ಅಂದರೆ ಐ ವುಡ್ ಸಜೆಸ್ಟ್ ಯು ಟು ಗೋ ಆ್ಯಂಡ್ ಬೈ ಫ್ರಮ್ ದ ಇಂಡಿಯನ್ ಬ್ರ್ಯಾಂಡ್ಸೇ. ಸುಮ್ಮನೆ KTM ತೊಗೊಳಕ್ಕೆ ಹೋಗಬೇಡಿ. ಐ ಥಿಂಕ್ ನಿಮ್ಗೆ ಏನೂ ಸಿಗಲ್ಲ ಎಂಡ್ ಆಫ್ ದ ಡೇ. ಇಟ್ಸ್ ಜಸ್ಟ್ ಸಮ್ ಹೌ ದೇ ಆರ್ ಟ್ರೈಂಗ್ ಟು ಸೆಲ್ ಇಟ್ ಆಫ್. ಸೊ ದಟ್ ಈಸ್ ನಂದು ಸಜೆಷನು. ಮುಂದೆ ನಿಮ್ಮ ಇಷ್ಟ, ನಿಮಗೆ ಬ್ರ್ಯಾಂಡ್ ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂದರೆ. ಸೊ ನನ್ನ ಪ್ರಕಾರ ನೀವು KTM ತೊಗೋಬೇಕಂತ ಇದ್ದೀರಾ ಅಂದರೆ 250cc ಆರ್ ದಟ್ 390cc ತೊಗೊಳ್ಳಿ ಟು ಎಕ್ಸ್ಪೀರಿಯನ್ಸ್ ದಟ್ ಪ್ರೀಮಿಯಮ್ನೆಸ್ಸು. ಸೊ ಅದರಲ್ಲಿ ಯಾವುದು ನನ್ನ ಫೇವ್ರೇಟ್ ಇಂಜಿನ್ ಅಂತ ಕೇಳೋದಾದರೆ, ನಂದು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಒಂದು ರಿಲಯಬಲ್, ಇನ್ನೊಂದು ಜಾಸ್ತಿ ವರ್ಷ ಬಾಳಿಕೆ ಬರುವಂಥದ್ದು ಆ್ಯಂಡ್ ರಿಯಲ್ ಯೂಸ್ ಕೇಸು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಶೋಕಿ ಗೀಕಿ ಆರ್ ನೀವು ಯಾರ ಮುಂದೆ ಶೋ ಆಫ್ ಮಾಡ್ಬೋದಕ್ಕೆ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಬ್ರ್ಯಾಂಡ್ದು ಇದೆ, ಒಂದು ಎಫಿಷಿಯೆಂಟ್ ಮೋಟರ್ ಸೈಕಲು ಇದೆ, ಒಂದು ಲೈಕ್ ಎಕ್ಸ್ಪೀರಿಯನ್ಸು ನಿಮಗೆ ದಟ್ ಪ್ರೀಮಿಯಮ್ ಎಕ್ಸ್ಪೀರಿಯನ್ಸು ಸಿಗುತ್ತೆ, ಎವ್ರಿಥಿಂಗ್ ನಿಮಗೆ ಒಂದು ಬೈಕಲ್ಲಿ ಸಿಗುತ್ತೆ ಅಂದರೆ ದ್ಯಾಟ್ ಈಸ್ ದ 250cc ಇಂಜಿನ್ದು ನನ್ನ ಒಪಿನಿಯನ್ಲಿ, ಪರ್ಸ್ನಲಿ ಸ್ಪೀಕಿಂಗು. 390 ಲಿಟಲ್ ಬಿಟ್ ಎಕ್ಸ್ಪೆರಿಮೆಂಟಲ್ ಇದೆ. ಎಸ್ ಐ ನೋ, ನೀವು ಎಂಥೂಸಿಯಾಸ್ಟ್ ಆದರೆ ದಟ್ ಈಸ್ ದ ಬೆಸ್ಟ್ ಬೈಕು, ಬಟ್ ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ಒಂದು ಡೇ ಟು ಡೇ ಯೂಸ್ ಕೇಸ್ ಪಾಯಿಂಟ್ ಆಫ್ ವ್ಯೂ ಇಂದ ನನ್ನ ಒಪಿನಿಯನಲ್ಲಿ 250cc ಈಸ್ ದ ವೇ ಟು ಗೋ. ಆ್ಯಂಡ್ ಇದರಲ್ಲಿ ನಂದು ಫೇವ್ರೇಟ್ ಮೋಟರ್ ಸೈಕಲು ಈಸ್ ದ 250 ಅಡ್ವೆಂಚರ್. ಸೊ ನಾನು ಇದನ್ನು ರೈಡ್ ಮಾಡಿದ ಟೆಸ್ಟ್ ಡ್ರೈವು, ನನಗೆ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಐ ರಿಯಲಿ ಎಂಜಾಯ್ಡ್ ರೈಡಿಂಗ್ ದಿಸ್ ಮೋಟರ್ ಸೈಕಲ್ಲು. ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್, ಐ ನೋ ಇಟ್ಸ್ ನಾಟ್ ಟೂ ಮಚ್ ಪವರ್ಫುಲ್ಲು, ಬಟ್ ಸ್ಟಿಲ್ ಯು ವಿಲ್ ಎಂಜಾಯ್ ದಿಸ್ ಮೋಟರ್ ಸೈಕಲ್ಲು. ಆ್ಯಂಡ್ ಐ ಮೀನ್ ಇದರಲ್ಲಿ ಏನೇನು ನಿಮಗೆ ಫೀಚರ್ ಸಿಗ್ತಾ ಇದೆ, ಆಲ್ಮೋಸ್ಟ್ ನಿಮಗೆ 390 ಅಡ್ವೆಂಚರು ಆ್ಯಂಡ್ ಆಲ್ ದೋಸ್ ಬೈಕ್ಸಲ್ಲೂ ಸಿಗುತ್ತೆ. ಸ್ವಲ್ಪ ಮಿಸ್ಸಿಂಗ್ ಔಟ್ ಇದೆ, ಬಟ್ ನನ್ನ ಪ್ರಕಾರ ದಿಸ್ ಇಸ್ ಮೋರ್ ದನ್ ಇನಫು. ತುಂಬ ಜನ ಲೈಕ್ ರಾಂಗ್ ಪಬ್ಲಿಸಿಟಿ ಮಾಡ್ತಾರೆ, 250 ಇರೋದೇ 390 ಸೆಲ್ ಮಾಡೋಕ್ಕಂತೆ. ದ ಥಿಂಗ್ ಈಸ್, ಫಸ್ಟ್ ಬಂದು 390 ಇಸ್ ವೆರಿ ಎಕ್ಸ್ಪೆನ್ಸಿವ್. ಎಷ್ಟೊಂದು ಜನ ಹತ್ರ ಅಷ್ಟು ದುಡ್ಡಿರಲ್ಲ, ಅದು ಒಂದು. ದ ಥಿಂಗ್ ಈಸ್, ಇಟ್ಸ್ ಅನ್ ಎಫಿಷಿಯಂಟ್ ಮೋಟರ್ ಸೈಕಲ್. ಫಸ್ಟ್ಲಿ ಈವನ್ ನೀವೊಂದು ಮೋಟರ್ ಸೈಕ್ಲಿಸ್ಟಾಗೆ ಥಿಂಕ್ ಮಾಡಿದ್ರು, ಬಡವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೂ ಸ್ಟಿಲ್ ಇಟ್ಸ್ ಅನ್ ಎಫಿಷಿಯಂಟ್ ಮೋಟರ್ ಸೈಕಲ್ಲೇ. ಇಟ್ಸ್ ನಾಟ್ ಲೈಕ್ ಕೆಟ್ಟದಾಗಿಲ್ಲ, ಬಟ್ ದ ಥಿಂಗ್ ಈಸ್ ಸುಮ್ಮನೆ ಇದನ್ನು ಬ್ಯಾಡ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಐ ಹೋಪ್, ಐ ಮೀನ್ ದ ಓನರ್ಸು ಆರ್ KTM ವುಡ್ ಡಿಸ್ಕಂಟಿನ್ಯೂ ದಿಸ್ ಬೈಕು, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಮೋಟರ್ ಸೈಕಲ್. ಜನರಿಗೆ ಇದು ಬೇಕು ಆ್ಯಕ್ಚುಲಿ. ಆ್ಯಂಡ್ ಸಾಕಷ್ಟು ಜನರು ತೊಗೋತಾನೂ ಇದ್ದಾರೆ. ಇದರಿಂದ ಕಂಟೆಂಟ್ ಮಾಡ್ತಾ ಇಲ್ಲ ಅಂದರೆ ಇದು ಇಟ್ಸ್ ನಾಟ್ ಅ ಫ್ಲಾಪ್ ಮೋಟರ್ ಸೈಕಲ್. ಸಾಕಷ್ಟು ಜನ ನಾನು ನೋಡಿದ್ದೀನಿ KTM ಅಡ್ವೆಂಚರ್ನ ತೊಗೊಂಡು ವೆರಿ ಯೂಸ್ಫುಲ್ಲು. ಟೂರಿಂಗ್ ಮಾಡ್ಬೋದು, ಸಿಟಿಯಲ್ಲಿ ಓಡಿಸ್ಬೋದು, ಆಫ್ ರೋಡಿಂಗು ಮಾಡ್ಬೋದು. ಇಟ್ಸ್ ಅ ಗುಡ್ ಮೋಟರ್ ಸೈಕಲ್ ಅಂತ ಹೇಳ್ತೀನಿ. ಸೆಕೆಂಡ್ ಮೋಟರ್ ಸೈಕಲ್ ವಿಲ್ ಬಿ ಡೆಫಿನೆಟ್ಲಿ ದ KTM ಡ್ಯೂಕ್ 250. ಡ್ಯೂಕ್ 250 ಏನಕ್ಕೆ ನಾನು ಸೆಕೆಂಡಲ್ಲಿ ಇಟ್ಟಿದ್ದೀನಿ, ADVನ ಫಸ್ಟ್ ಇಟ್ಟಿದ್ದೀನಿ ಅಂದರೆ, ಡ್ಯೂಕು ಸಕ್ಕತ್ತಾಗಿದೆ. ನಿಮಗೆ ಆಲ್ ದ ಫೀಚರ್ ನಿಮಗೆ ಡ್ಯೂಕ್ 390 ಏನು ಸಿಗುತ್ತೆ, ಆಲ್ಮೋಸ್ಟ್ ಸಿಗುತ್ತೆ. ಸಣ್ಣ ಪುಟ್ಟ ಫೀಚರ್ ಬಿಟ್ಟರೆ ಮೇ ಬಿ ಅಡ್ಜಸ್ಟಬಲ್ ಸಸ್ಪೆನ್ಷನು ಅದೆಲ್ಲ, ಕ್ರೂಸ್ ಕಂಟ್ರೋಲ್ ಸಿಗಲ್ಲ. ಬಟ್ ಓವರ್ ಆಲ್ ನಾನು ಹೇಳ್ತಾ ಇದ್ದೀನಿ, ಯು ವಿಲ್ ಲವ್ ದಿಸ್ ಇಂಜಿನ್ ಸಕ್ಕತ್ತಾಗಿದೆ. ನಾನು ಹೇಳ್ತೇನೆ 390ಯಲ್ಲಿ ಇಂಜಿನ್ ಇದೆ ನೋಡಿ, ಎವ್ವಿ ಬಝಿ ಇಂಜಿನ್, ಅದು ಸಖತ್ತು, ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದರಲ್ಲಿ ಆ ಥರ ಏನೂ ಇಶ್ಯೂ ಇಲ್ಲ. ಲಿಟಲ್ ಬಿಟ್ ಇದು KTM ನೇಚರ್ ಇದೆ, ಲೈಕ್ ಸ್ಟಾಲ್ ಆಗುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಬಟ್ ಸ್ಟಿಲ್ ದ್ಯಾಟ್ ಈಸ್ ವಾಟ್ ನೀವು ಆ ಪ್ರೀಮಿಯಮ್ ಎಕ್ಸ್ಪೀರಿಯನ್ಸು, ದಟ್ ಅಗ್ರೆಸಿವ್ ಎಕ್ಸ್ಪೀರಿಯನ್ಸ್ಗೋಸ್ಕರ ತೊಗೋತಾ ಇದ್ದೀರಾ, ಅದು ನಿಮ್ಗೆ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಮಚ್ ಡೇ ಟು ಡೇ ಯೂಸ್ಗೆ ಮಾಡಿರೋಂಥ ಬೈಕು. ಆ್ಯಂಡ್ ದಟ್ ನಿಮ್ಮ ಹ್ಯಾಂಡ್ಲಿಂಗು ಆ್ಯಂಡ್ ಆಲ್ ದ KTM ಥಿಂಗು, ದಟ್ ಎಕ್ಸ್ಪೀರಿಯನ್ಸು ನಿಮಗೆ ಡೆಫಿನೆಟ್ಲಿ ಈ ಬೈಕಲ್ಲಿ ಸಿಗುತ್ತೆ. ಇಟ್ಸ್ ನಾಟ್ ಲೈಕ್ ನಿಮ್ಗೆ ಸಿಗೋದೇ ಇಲ್ಲ ಅಂತಲ್ಲ, ಬಟ್ ಎಸ್ ಲಿಟಲ್ ಬಿಟ್ ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡ್ತೀರಾ ಅಂತ 390 ತೊಗೋಬೇಕು. ಲಿಟಲ್ ಬಿಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಪೇ ಮಾಡಬೇಕು, ಬಟ್ ನನ್ನ ಪ್ರಕಾರ ದಿಸ್ ಈಸ್ ಮೋರ್ ದನ್ ಇನಫ್ ಅಂತ ಹೇಳ್ತೀನಿ. ಒಳ್ಳೆ ಪ್ರೈಸಿಂಗು ಇದೆ ಇದಕ್ಕೆ. ಥರ್ಡ್ ಬಂದ್ಬಿಟ್ಟು KTM 390ಯಲ್ಲಿ ಯಾವುದು ನಂದು ಫೇವ್ರೇಟ್ ಅಂತ ಕೇಳೋದಾದರೆ, ಐ ವುಡ್ ಸೇ ದಟ್ ದ KTM ಡ್ಯೂಕ್ 390 ಈಸ್ ಮೈ ಫೇವ್ರೇಟು. ನೀವು ಕೇಳ್ಬೋದು ಏನಕ್ಕೆ ಅಡ್ವೆಂಚರ್ನ ಹೇಳ್ತಾ ಇಲ್ಲ, ಅಡ್ವೆಂಚರ್ ಅಲ್ಲಪ್ಪ ಇವಾಗ ಅಡ್ವೆಂಚರ್ ಜಮಾನ ಅಂತ ಹೇಳ್ಬೋದು. ಬಟ್ ನನ್ನ ಒಪಿನಿಯನ್ಲಿ ಇಫ್ ಯು ಕನ್ಸಿಡರಿಂಗು ಇಂಡಿಯನ್ ಬೈಕ್ ಮಾರ್ಕೆಟಲ್ಲಿ ಬೆಸ್ಟ್ ಸಿಂಗಲ್ ಸಿಲಿಂಡರು ನೇಕೆಡ್ ಬೈಕು ಮಾಸ್ ಮಾರ್ಕೆಟಲ್ಲಿ ಯಾವುದು ಅಂದರೆ, ನೋ ಕ್ವಶನ್ ಆಸ್ಟು ದ KTM ಡ್ಯೂಕ್ 390. ಅದಕ್ಕೆ ಯಾವುದೂ ಕಾಂಪಿಟೇಷನ್ನೇ ಇಲ್ಲ. ಸೊ ಯಾವುದು ನಿಮ್ಮ RTR 310 ಎಲ್ಲ ಏನೂ ಕಂಪೀಟೇ ಮಾಡಲ್ಲ, ಇದಕ್ಕೆ ಸಖತ್ತಾಗಿದೆ ಬೈಕು. ಸೊ ಅದಕ್ಕೆ ನನಗೆ ಜಾಸ್ತಿ ಇದನ್ನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಐ ಥಿಂಕ್ ನಾನು ಕಂಪ್ಯಾರಿಸನ್ ಮಾಡಿದೆ ADV 390X ವರ್ಸಸ್ ಇದು. ಸೊ ಫೀಚರ್ ವೈಸು ಇವಾಗ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಬಟ್ ಸ್ಟಿಲ್ ಐ ಥಿಂಕ್ ದ ಪ್ರೀಮಿಯಮ್ನೆಸ್ಸು ನನ್ನ ಒಪಿನಿಯಲ್ಲಿ ಆ್ಯಂಡ್ KTMನ ಏನಕ್ಕೆ ತೊಗೋತೀರಾ, ಐ ಥಿಂಕ್ ದಿಸ್ ಇಸ್ ದ ರೈಟ್ ಬೈಕ್ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಇದನ್ನು ಥರ್ಡ್ ಲಿಸ್ಟಲ್ಲಿ ಹಾಕಿದ್ದೀನಿ ನಾನು. ಫೋರ್ತ್ ಬಂದ್ಬಿಟ್ಟು ವುಡ್ ಬಿ ದ KTM ಅಡ್ವೆಂಚರ್ ಎಕ್ಸು. ನಿಮಗೆ ಆಲ್ರೆಡಿ ಗೊತ್ತು, ದ ರೀಸೆಂಟ್ ಅಪ್ಡೇಟ್ ಕೊಟ್ಟ ಮೇಲಂತೂ ದಿಸ್ ಈಸ್ ದ ಬೆಸ್ಟ್ ಟೂರರು ಇನ್ ಮಾಸ್ ಮಾರ್ಕೆಟು, ನೋ ಕ್ವಶನ್ ಅಷ್ಟು. ಸೊ ಎಲ್ಲನೂ ಸಿಗ್ತಾ ಇದೆ ನಿಮಗೆ. ಐ ಥಿಂಕ್ ನಿಮಗೆ ಲಿಟಲ್ ಬಿಟ್ ಓನ್ಲಿ ಮಿಸ್ ಔಟ್ ಮಾಡ್ತೀರಾ ನೀವು ಅಡ್ವೆಂಚರ್ ಎಸ್ಸಿಂದ. ಮೇ ಬಿ ಇದು ಅಡ್ಜಸ್ಟಬಲ್ ಸಸ್ಪೆನ್ಷನು, ಟ್ಯೂಬ್ಲೆಸ್ ಸ್ಪೋಕ್ ವೀಲು, ಐ ಡೋಂಟ್ ನೋ ಬೇರೆ ಏನಿದೆ ಗೊತ್ತಿಲ್ಲ ನನಗೆ ಅದರಲ್ಲಿ. ಬಟ್ ಐ ಥಿಂಕ್ ಅಷ್ಟೇ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಮಿಸ್ ಮಾಡ್ತೀರಾ. ಸೊ ಎಲ್ಲ ಸಿಗ್ತಾ ಇದೆ ನಿಮಗೆ ವಿತ್ ವೆರಿ ಗುಡ್ ಪ್ರೈಸಿಂಗು, ಸಕ್ಕತ್ತಾಗಿದೆ ಪ್ರೈಸಿಂಗ್ ನನ್ನ ಒಪಿನಿಯನಲ್ಲಿ. ಸೊ ನಿಮಗೆ ಬೆಸ್ಟ್ ಬೇಕು, ನಿಮ್ಗೆ ಶೋ ಆಫ್ ಮಾಡಬೇಕು, ನನ್ನ ಹತ್ರ ಬೆಸ್ಟ್ ಟೂರರ್ ಇದೆ. ಆ್ಯಂಡ್ ಆಲ್ಸೋ ಇದು ತುಂಬ ಯೂಸಬಲ್ ಇದೆ, ನಿಮ್ಮ ಸಿಟಿನೂ ಯೂಸ್ ಮಾಡ್ಬೋದು, ಟೂರಿಂಗು ಮಾಡ್ಬೋದು, ಆಫ್ ರೋಡಿಂಗು ಮಾಡ್ಬೋದು. ಸೊ ಅಡ್ವೆಂಚರ್ 390X ಇಸ್ ದ ಬೆಸ್ಟು. ಸೊ ಫೋರ್ತಲ್ಲಿ ನಾನು ಅದನ್ನ ಇಡ್ತೀನಿ.
ಲಾಸ್ಟಲ್ಲಿ ಬಂದುಬಿಟ್ಟು ಅಡ್ವೆಂಚರ್ 390 ಎಸ್ ಇಡ್ತೀನಿ. ನನ್ನ ಒಪಿನಿಯನ್ ಇದೊಂದು ನಿಶ್ ಬೈಕ್ ಆಗಿಬಿಟ್ಟಿದೆ ಇವಾಗ, ಬಿಕಾಸ್ ಅಡ್ವೆಂಚರ್ 390 ಎಕ್ಸಲ್ಲೇ ಅಷ್ಟೊಂದು ಕೊಟ್ಬಿಟ್ಟಾದಮೇಲೆ ಎಷ್ಟು ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗಿದೆ. ಐ ಥಿಂಕ್ KTM ಅವರು ಯೋಚನೆ ಮಾಡಿಕೊಂಡೆ ಇದು ಬೈಕ್ನ ಅಪ್ಡೇಟ್ ಕೊಟ್ಟಿರ್ಬೇಕು ಎಕ್ಸಲ್ಲಿ, ಬಿಕಾಸ್ ಐ ಥಿಂಕ್ ಅವ್ರಿಗೆ ಸೇಲ್ಸ್ ನಂಬರ್ ಇನ್ಕ್ರೀಸ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಹಂಗೆ ಮಾಡಿದ್ದಾರೆ ಅನ್ಸುತ್ತೆ. ಬಿಕಾಸ್ ಎಷ್ಟು ನಂಬರ್ ಕಮ್ಮಿ ಆಗುತ್ತೆ, ಈಗ ಎಷ್ಟನ್ನ ತೊಗೊಳೋರು ಕಮ್ಮಿ ಆಗ್ತಾರೆ, ಬಿಕಾಸ್ ಮೆಜಾರಿಟಿ ಇಂಡಿಯನ್ಸು ಟೂರಿಂಗೇ ಮಾಡಬೇಕು, ಅವ್ರಿಗೆ ಅಷ್ಟೊಂದೆಲ್ಲ ಕ್ರೇಜಿ ಆಫ್ ರೋಡಿಂಗ್ ಇರಲ್ಲ. ಬಟ್ ಸ್ಟಿಲ್ ಒಂದು ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ನಿಮಗೆ ಯು ವಾಂಟ್ ಅ ಸಿಂಗಲ್ ಸಿಲಿಂಡರ್ ಬೈಕ್ ವಿಚ್ ಕ್ಯಾನ್ ಡೂ ಎವ್ರಿಥಿಂಗು ವಿತ್ ಆಲ್ ದ ಫೀಚರ್ಸ್, ವಿತ್ ಆಲ್ ದ ಕಸ್ಟಮೈಸೇಷನ್, ಅಂದರೆ ದಟ್ ಈಸ್ ದ ಬೈಕು ನನ್ನ ಒಪಿನಿಯನ್ಲಿ. ಸೊ ದಟ್ ಈಸ್ ಅ ಗ್ರೇಟ್ ಬೈಕು ಇನ್ ದಟ್. ಅದರಲ್ಲಿ ಏನು ಡೌಟೇ ಇಲ್ಲ, ಎಲ್ಲ ಇದೆ ಅದರಲ್ಲಿ. ಆ್ಯಂಡ್ ಆಲ್ಸೋ ಎಫಿಷಿಯಂಟ್ ಇಂಜಿನಿಯರಿಂಗ್ ಆಲ್ಸೋ KTM ಕಡೆಯಿಂದ. ಸೊ ಅದಕ್ಕೆ ಅದು ಚೆನ್ನಾಗಿದೆ ಬೈಕು. ಬಟ್ ನನಗೆ 3.6 lakhs ಅರೌಂಡು ಒಂದು ಸಿಂಗಲ್ ಸಿಲಿಂಡರ್ಗೆ ಕೊಡೋಕ್ಕೆ ನನಗೇನಕ್ಕೋ ಅಷ್ಟೊಂದು ಲೈಕ್ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಮೇ ಬಿ ಒಂದು 40,000 ಎಕ್ಸ್ಟ್ರಾ ಕೊಟ್ಬಿಟ್ಟು ಟ್ವಿನ್ ಸಿಲಿಂಡರೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ವಾಟ್ ಇಟ್ ಈಸ್ ದೇರ್ ಅಷ್ಟೇ. ಸೊ ಮಾಸ್ ಮಾರ್ಕೆಟ್ಲಿ ರೈಟ್ ನೌ ಇಟ್ ಈಸ್ ದ ಬೆಸ್ಟು ಅಂತಲೇ ಹೇಳ್ತೀನಿ. ಇನ್ ಟರ್ಮ್ಸ್ ಆಫ್ ಎಲ್ಲನೂ ಗೀಚರು ಎಫಿಷಿಯನ್ಸಿನೂ ಎಲ್ಲನೂ ನೋಡಿದ್ರೆ ಐ ಥಿಂಕ್ ರೈಟ್ ನೌ ಇಟ್ಸ್ ದ ಬೆಸ್ಟ್. ಬಟ್ ಎಕ್ಸ್ಪೆನ್ಸಿವ್ ಆಗಿಬಿಡ್ತು, ಪ್ರೈಸ್ ಲಿಟಲ್ ಬಿಟ್ ಔಟ್ ಆಫ್ ದ ಕ್ವಶನ್ ಆಗಿಬಿಟ್ಟಿದೆ. ಸೊ ಲಾಸ್ಟ್ ಬ್ರ್ಯಾಂಡಿಗೆ ಬಂದುಬಿಡೋಣ. ಸೊ ಲಾಸ್ಟ್ ಬ್ರ್ಯಾಂಡ್ ನಿಮ್ಗೆ ಗೊತ್ತಿರುತ್ತೆ ಯಾವ ಬ್ರ್ಯಾಂಡ್ ಅಂತ. ಆ್ಯಂಡ್ ಯಾವ ಬ್ರ್ಯಾಂಡಲ್ಲಿ ಎಲ್ಲ ಪೋರ್ಟ್ಫೋಲಿಯೋನ ಕವರ್ ಮಾಡ್ಕೊಂಡು ಮಾಡೋವಂಥ ಬ್ರ್ಯಾಂಡ್ ನಿಮಗೆ ಗೊತ್ತು, ಇಸ್ ದ ರಾಯಲ್ ಎನ್ಫೀಲ್ಡು. ಸೊ ರಾಯಲ್ ಎನ್ಫೀಲ್ಡು ಏನಕ್ಕೆ ಫೇಮಸ್ ಅಂತ ನಿಮಗೆ ಗೊತ್ತು. ಸೊ ಸೇಲ್ಸ್ ಆ್ಯಂಡ್ ಸರ್ವಿಸ್ ನೆಟ್ವರ್ಕು, ಬ್ರ್ಯಾಂಡ್ ಇಮೇಜು ಆ್ಯಂಡ್ ಸೋ ಮೆನಿ ಥಿಂಗ್ಸು. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ, ಏನಕ್ಕೆ ಎಷ್ಟು ಸೇಲ್ಸ್ ಮಾಡ್ತಾ ಇದೆ ಇನ್ ದ ಪ್ರೀಮಿಯಂ ಸೆಗ್ಮೆಂಟ್ ಅಂತ ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನೌ ನಾನು ಮೆನ್ಷನ್ ಮಾಡೋಣ ಯಾವ್ಯಾವುದು ಮೋಟರ್ ಸೈಕಲ್ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಸಾಕಷ್ಟು ಮೋಟರ್ ಸೈಕಲ್ ಇದೆ, ಬಟ್ ಸ್ಟಿಲ್ ಐ ವುಡ್ ಸೇ ಇಟ್ಸ್ ನಾಟ್ ದಟ್ ಎಲ್ಲರೂ ಎಲ್ಲ ಮೋಟರ್ ಸೈಕಲ್ ತೊಗೊಳ್ಳಲ್ಲ. ಬಟ್ ದ ಥಿಂಗ್ ಈಸ್ ಅವರು ಒಳ್ಳೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ಅ ಗುಡ್ ಥಿಂಗು ರಾಯಲ್ ಎನ್ಫೀಲ್ಡ್ ಮಾಡಿರೋದು. ಸೊ ನಂದು ನಂಬರ್ 1 ರೆಕಮೆಂಡೇಷನ್ನು ಫ್ರಮ್ ದ ರಾಯಲ್ ಎನ್ಫೀಲ್ಡು. ಐ ನೋ ಲಿಟಲ್ ಬಿಟ್ ಕಾಂಟ್ರವರ್ಷಿಯಲ್ಲು, ಮೇ ಬಿ ನೀವು ಅಂದ್ಕೊಂಡಿರೋದು ಹಿಮಾಲಯನ್ ನಾನು ಹೇಳ್ತೀನಿ ಅಂತ, ಅದು ಸೆಕೆಂಡಲ್ಲಿದೆ. ನಂಬರ್ 1 ಬಂದುಬಿಟ್ಟು ಇಸ್ ದ ಬೇರ್ 650 ಎಸ್. ಏನಕ್ಕೆ ಹೇಳ್ಬೋದು, ನೀನು ರೆಟ್ರೋ ಬೈಕ್ ಫ್ಯಾನ್ ಅಲ್ವಾ, ಅದಕ್ಕೆ ನೀನು ಬೇರೆ 650 ಹೇಳ್ತಾ ಇದ್ದೀನಿ ಅಂತ. ಎಸ್, ಇಟ್ ಈಸ್ ಟ್ರೂ, ನಾನು ರೆಟ್ರೋ ಬೈಕ್ ಫ್ಯಾನ್ ಅಂತ ಬೇರೆ 650 ಹೇಳ್ತಾ ಇದ್ದೀನಿ. ಬಟ್ ನನ್ನ ಒಪಿನಿಯನಲ್ಲಿ ನಿಮಗೆ ಒಂದು ಟ್ವಿನ್ ಸಿಲಿಂಡರ್ ಆಪ್ಷನ್ ಇರೋದು ಬರೀ ಇದೊಂದೇ. ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿ ನಿಮಗೆ ಟ್ವಿನ್ ಸಿಲಿಂಡರ್ ಆಪ್ಷನೇ ಇಲ್ಲ. ಸೊ ನಿಮ್ಮ ಲೈಫಲ್ಲಿ ದಟ್ ಒಂದು ಬೆಸ್ಟ್ ಬೈಕ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಕೈಂಡ್ ಆಫ್ ಬೈಕು ಯು ಹ್ಯಾವ್ ಟು ಬೈ ಆ್ಯಸ್ ಆಫ್ ನೌ. ಐನೋ ನೆಕ್ಸ್ಟು 750 ಸೀರೀಸ್ದು ಬೈಕು ಬರುತ್ತೆ, ಇಂಟರ್ಸೆಪ್ಟರು, ಕಾಂಟಿನೆಂಟಲ್ GT ಆ್ಯಂಡ್ ಮೆನಿ. ಐ ಥಿಂಕ್ ಐ ಡೋಂಟ್ ನೋ ದ ಟೈಮಿಂಗ್ ವಿಚಿತ್ರವಾಗಿದೆ ಇದನ್ನು ಲಾಂಚ್ ಮಾಡಿರೋದು. ಬಟ್ ಐ ಥಿಂಕ್ ಆ್ಯಸ್ ಆಫ್ ನೌ ನೀವು ಹೇಳೋದಾದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಬೈಕು, ಬಿಕಾಸ್ ಇದರಲ್ಲಿ ನಿಮಗೆ ಸಸ್ಪೆನ್ಷನ್ನು, ಸಿಟ್ಟಿಂಗ್ ಕಂಫರ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ಸಾರ್ಟ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇದು ಎಫಿಷಿಯೆಂಟ್ ಆಗಿದೆ. ಬಟ್ ಸ್ವಲ್ಪ ಅಪ್ಡೇಟ್ ಕೊಡಬೇಕಂತ ಹೇಳ್ತೀನಿ. ಒಂದು, ಇದಕ್ಕೆ ಅಲಾಯ್ ವೀಲ್ಸು ಹೋಪ್ಫುಲಿ ಕೊಟ್ಬಿಡಿ, ಬಿಕಾಸ್ ನನ್ನ ಪ್ರಕಾರ ಯಾರು ಸ್ಪೋಕ್ ವೀಲ್ಸಲ್ಲಿ ಇದನ್ನು ಲೈಕ್ ಫಸ್ಟ್ ಆಫ್ ಆಲ್ ಇದರಲ್ಲಿ ಬರೀ ಸೆಂಟರ್ ಸ್ಟ್ಯಾಂಡು ಬರ್ತಾ ಇಲ್ಲ, ಬರೀ ಸೈಡ್ ಸ್ಟ್ಯಾಂಡ್ ಇದೆ. ಸೊ ಐ ವಿಶ್ ಇದಕ್ಕೆ ಅಲಾಯ್ ವೀಲ್ಸ್ ಕೊಟ್ಬಿಡಿ, ಲೈಕ್ ಜಸ್ಟ್ ಲೈಕ್ ದ ಇಂಟರ್ಸೆಪ್ಟರ್ ಆ್ಯಂಡ್ ದ ಕಾಂಟಿನೆಂಟಲ್ GT, ಬಿಕಾಸ್ ಐ ಥಿಂಕ್ ಒಂದು ಪ್ರಾಕ್ಟಿಕಾಲಿಟಿ ಇಂಪ್ರೂವ್ ಆಗಿಬಿಡುತ್ತೆ. ಬಿಕಾಸ್ ಸೊ ಅದರಿಂದ ಇದು ಇನ್ನೂ ಹೈಲಿ ರೆಕಮೆಂಡಬಲ್ ಆಗುತ್ತೆ. ಆ್ಯಸ್ ಆಫ್ ನಾವು ಸ್ವಲ್ಪ ಪ್ರಾಕ್ಟಿಕಾಲಿಟಿಯಲ್ಲಿ ಶಾರ್ಟ್ ಆಗ್ತಾಯಿದೆ ಬಿಕಾಸ್ ಆಫ್ ದ ಟ್ಯೂಬ್ ಟೈರು ಅಷ್ಟೇ. ಬಟ್ ಅದರ್ವೈಸ್ ನಿಜ ಹೇಳ್ತೀನಿ, ಇಟ್ಸ್ ಅನ್ ಎಕ್ಸಲೆಂಟ್ ಬೈಕು, ಸಖತ್ತಾಗಿದೆ ಬೈಕು, ನನಗಂತೂ ಸಖತ್ ಇಷ್ಟ ಈ ಬೈಕು. ಸೆಕೆಂಡ್ ಆಬ್ವಿಯಸ್ಲಿ ವುಡ್ ಬಿ ದ ಹಿಮಾಲಯನ್ 450. ಸೊ 450 ಅಂತ ಹೇಳ್ತಾ ಇಲ್ಲ, ಹಿಮಾಲಯನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಎವ್ರಿಬಡಿ ಕಾಲ್ಸ್ ಇಟ್ ಹಿಮಾಲಯನ್ 450 ಬಿಕಾಸ್ ಯು ಹ್ಯಾವ್ ಟು ಮೆನ್ಷನ್ 411, 450. ಸೊ ಸಪ್ರೇಟ್ ಮಾಡೋಕ್ಕೆ ಹೇಳಲೇಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಈ ಬೈಕ್ ಯಾವ ಥರ ಇದೆ ಅಂದರೆ, ಇವಾಗ ಕಾಂಪಿಟೇಷನಲ್ಲಿ ಕೆಲವು ಬೈಕ್ಸ್ ಇದೆ ಆ್ಯಂಡ್ ಫ್ಯೂಚರಲ್ಲೂ ಕೆಲವು ಬೈಕ್ಸ್ ಬರುತ್ತೆ. ಬಟ್ ನೀವು ಏನೇ ಯೋಚನೆ ಮಾಡಿದ್ರು ಐ ಥಿಂಕ್ ಯು ಎಂಡ್ ಅಪ್ ಬೈಯಿಂಗ್ ದಿಸ್ ಬೈಕು ಇಫ್ ಯು ಆರ್ ಕನ್ಸಿಡರಿಂಗ್ ಟೂರಿಂಗ್ ಆ್ಯಕ್ಚುಲಿ. ಬಿಕಾಸ್ ನಿಮಗೆ ಟೂರಿಂಗಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಐ ಥಿಂಕ್ ಆಲ್ಮೋಸ್ಟ್ ಈ ಬೈಕ್ ಸ್ಯಾಟಿಸ್ಫೈ ಮಾಡುತ್ತೆ. ಐನೋ ಇದರಲ್ಲಿ ಇಟ್ಸ್ ನಾಟ್ ಲೈಕ್ ಇದು ಫ್ಲಾಸೇ ಇಲ್ಲ ಅಂತ, ಹೆವಿ ಆಗಿದೆ ಬೈಕು, ಕ್ಲಚ್ ಹಾರ್ಡ್ ಆಗಿದೆ, ಐನೋ ದ ಚಾಸಿ ಇಶ್ಯೂಸು is something I think social media highlight, but I think more ಕೇಸ್ ಆಗಿರೋದು. ಬಟ್ ಸ್ಟಿಲ್ ಎಸ್, ನೆಗೆಟಿವಿಟಿ ಸ್ಪ್ರೆಡ್ ಮಾಡುತ್ತೆ. ಬಟ್ ಸ್ಟಿಲ್ ಐ ಥಿಂಕ್ ಇಟ್ಸ್ ಅ ಮೋಸ್ಟ್ ರೆಕಮೆಂಡೆಡ್ ನನ್ನ ಪ್ರಕಾರ ದ ಅಡ್ವೆಂಚರ್ ಬೈಕ್ ಅಂತಲೇ ಹೇಳ್ತೀನಿ. ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ ಅಡ್ವೆಂಚರ್ ಬೈಕಲ್ಲಿ ನಾನು ಇದನ್ನೇ ಮೆನ್ಷನ್ ಮಾಡಿದ್ದೀನಿ. ಬಿಕಾಸ್ ಯು ಎಂಡ್ ಅಪ್ ಬೈಯಿಂಗ್ ದಿಸ್ ಬೈಕು ಸಮ್ಹೌ, ನೀವು ಏನೇ ಕಂಪೇರ್ ಮಾಡೋದು, ಏನೇ ಅಡ್ವಾಂಟೇಜ್ ಬೇರೆ ಬೈಕಲ್ಲಿದ್ರೂ ಎಂಡ್ ಅಪ್ ಬೈಯಿಂಗ್ ದಿಸ್ ಬೈಕ್ ಓನ್ಲಿ. ಸೊ ಅದಕ್ಕೆ ನಾನು ಇದು ಸೆಕೆಂಡ್ ಬೈಕು ನನ್ನ ಮೋಸ್ಟ್ ರೆಕಮೆಂಡೆಡ್. ತುಂಬ ಎಫಿಷಿಯೆಂಟ್ ಬೈಕು, ರಾಯಲ್ ಎನ್ಫೀಲ್ಡ್ದು ಒನ್ ಆಫ್ ದ ಮೋಸ್ಟ್ ಎಫಿಷಿಯೆಂಟ್ ಬೈಕ್ಸ್ ಟಿಲ್ ಡೇಟ್. ಸೊ ಅದಕ್ಕೋಸ್ಕರ. ಸೊ ಥರ್ಡ್ ಬೈಕ್ ಬಂದುಬಿಟ್ಟು ವಿಲ್ ಬಿ ಮೈ ಬೈಕು, ಬೇಸಿಕಲಿ ನನ್ನ ಪ್ರೀವಿಯಸ್ ಬೈಕ್, ದ್ಯಾಟ್ ಈಸ್ ದ ಹಂಟರ್ 350. ಆ್ಯಂಡ್ ನಾನು ಹಂಟರ್ 350 ಅಪ್ಡೇಟೆಡ್ ಮಾಡಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ಹಂಟರ್ 350 ನನ್ನ ಪ್ರಕಾರ ವಾಸ್ ಅ ಬೋಲ್ಡ್ ಮೂವ್ ಫ್ರಮ್ ರಾಯಲ್ ಎನ್ಫೀಲ್ಡು. ಅವ್ರದ್ದು ಇಮೇಜ್ಗಿಂತ ಜಾಸ್ತಿ ಯೋಚನೆ ಮಾಡಿದ್ರು ವೆನ್ ದೇ ಲಾಂಚ್ ದಿಸ್ ಬೈಕು. ಅವರು ಮೋರ್ ಆಕ್ಸೆಸಿಬಲ್ ಮಾಡಿದ್ರು ಟು ಅ ಲಾರ್ಜರ್ ಆಡಿಯನ್ಸು. ಅದರಿಂದ ನೀವು ನೋಡ್ಬೋದು ಸೇಲ್ಸ್ ನಂಬರ್ ಯಾವ ಥರ ಗ್ರೋ ಆಯಿತು ಅಂತ. ಸೊ ನನ್ನ ಒಪಿನಿಯಲ್ಲಿ ಇವಾಗ ಐ ಥಿಂಕ್ ಅವರು ದಟ್ ಕನ್ಸ್ಯೂಮರ್ ಹೂ ಬಾಟ್ ದಟ್ ಹಂಟರ್ 350, ಡಿಸ್ಪೈಟ್ ಇದರಲ್ಲಿ ಸ್ವಲ್ಪ ಶಾರ್ಟ್ ಕಮಿಂಗ್ಸ್ ಇದ್ರೂ ಅವ್ರಿಗೆ ಒಳ್ಳೆಯ ಒಂದು ಐ ವುಡ್ ಸೇ ರೆಕಗ್ನಿಷನ್ ಕೊಟ್ಟಿದ್ದಾರೆ.
ಆ್ಯಂಡ್ ಅಪ್ಡೇಟ್ಸ್ ಮಾಡಿದ್ದಾರೆ, ದಟ್ ಯೂಸರ್ ರೆಕಮೆಂಡೆಡ್ ಅಪ್ಡೇಟ್ಸ್ನ ಮಾಡಿದ್ದಾರೆ. ಯೂಶಲಿ ರಾಯಲ್ ಎನ್ಫೀಲ್ಡ್ ಮಾಡಲ್ಲ, ಬಟ್ ಫಾರ್ ದಿಸ್ ಬೈಕ್ ಮಾಡೋದು ನಂಗೆ ತುಂಬಾ ಖುಷಿ ಆಯಿತು. ಅದು ಕ್ಲಚ್ ಲೈಟ್ ಮಾಡಿದ್ರು, ಸಸ್ಪೆನ್ಷನ್ ವಿಚ್ ವಾಸ್ ದ ಬಿಗ್ಗೆಸ್ಟ್ ಹೆಡ್ಏಕ್, ರೇರ್ ಸಸ್ಪೆನ್ಷನ್ ಅದನ್ನು ಲೈಟ್ ಮಾಡಿದ್ರು, ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕು. ಓವರಾಲ್ ಇದೆಲ್ಲ ಮಾಡಿಲ್ಲ ಅಂದ್ರೂ ತುಂಬಾ ಎಫಿಷಿಯೆಂಟ್ ಬೈಕೇ ಆಗಿತ್ತು, ತುಂಬಾ ಯೂಸ್ಫುಲ್ ಬೈಕು, ಒಂದು ಆಸ್ಪಿರೇಷನಲ್ ಬೈಕು, ಸಮಥಿಂಗ್ ಸ್ಪೆಷಲ್ ಆಗಿ ಇಟ್ಕೋಬೋದು ಫಾರ್ ಲಾಟ್ ಆಫ್ ಯಂಗ್ಸ್ಟರು, ನಾಟ್ ಜಸ್ಟ್ ಯಂಗ್ಸ್ಟರು, ಇನ್ ಜನರಲ್ ಲಾಟ್ ಆಫ್ ಪೀಪಲ್ಗೆ. ಸೊ ನನಗೆ ಈ ಬೈಕ್ ಸಖತ್ ಇಷ್ಟ, ತುಂಬಾ ರೆಕಮೆಂಡೆಡ್ ಬೈಕ್ ಅಂತ ಹೇಳ್ತೀನಿ, ಹಂಟರ್ 350. ದ ಫೋರ್ತ್ ಬೈಕ್ ವಿಲ್ ಬಿ, ಐ ನೋ ನೀವು ಕ್ಲಾಸಿಕ್ 350 ಈ ಲಿಸ್ಟಲ್ಲಿ ಇಲ್ಲ ಅನ್ಫಾರ್ಚುನೇಟ್ಲಿ, ಸೊ ಐ ನೋ ಯು ವಿಲ್ ಸ್ಕೋಲ್ಡ್ ಮೀ ಫಾರ್ ದಟ್, ಬಟ್ ಕ್ಲಾಸಿಕ್ ಎನಿವೇ ನೀವು ತೊಗೋತೀರಾ. ಬಟ್ ನನ್ನ ಒಪಿನಿಯಲ್ಲಿ ದ ಮೀಟಿಯೋರ್ 350 ಇಸ್ ದ ಫೋರ್ತ್ ರೆಕಮೆಂಡೇಷನ್. ಏನಕ್ಕೆ ಐ ಥಿಂಕ್ ಇದು ಮೋರ್ ವರ್ಸಟೈಲ್ ಇದೆ, ನಿಮಗೆ ಟೂರಿಂಗು ಮಾಡ್ಬೋದು, ಸಿಟಿಯಲ್ಲೂ ಓಡಿಸ್ಬೋದು, ಆ್ಯಂಡ್ ಲಿಟಲ್ ಬಿಟ್ ಆಫ್ ರೋಡಿಂಗು ಮಾಡ್ಬೋದು, ಲಿಟಲ್ ಬಿಟ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಇಟ್ಸ್ ನಾಟ್ ಲೈಕ್ ಅ ಟಿಪಿಕಲ್ ಕ್ರೂಸರ್ ಥರ ಇಲ್ಲ, ಕ್ರೂಸರೇ ಇದು, ಬಟ್ ನಾಟ್ ಲೈಕ್ ಸೋ ಮಚ್ ಅನ್ಕಂಫರ್ಟಬಲ್ ಲೈಕ್ ಅ ಕ್ರೂಸರು, ಒಂಥರ ಮೋರ್ ಮಾಡ್ಯುಲರ್ ಡಿಸೈನ್ ಮಾಡಿದ್ದಾರೆ. ಸೊ ನನಗೆ ಪರ್ಸ್ನಲಿ ಈ ಬೈಕ್ ಜಾಸ್ತಿ ಇಷ್ಟ. ಆ್ಯಂಡ್ ಎಸ್ಪೆಷಲಿ ನಿಮ್ಗೆ ಪ್ರೀಮಿಯಂ ಬೈಕ್ ಕ್ಯಾಟಗರಿ ನೀವು ಬೈ ಮಾಡಬೇಕಂತ ಇದ್ದೀರಾ, ನೀವು ಫ್ಯಾಮಿಲಿ ಜೊತೆ ಸುತ್ತಾಡಬೇಕಂತ ಇದ್ದೀರಾ, ದಿಸ್ ಈಸ್ ಮೋರ್ ದ ಬೆಸ್ಟ್ ಬೈಕು. ನೀವು ಮೇಂಟೆನೆನ್ಸು ಮಾಡ್ಬೋದು, ಶೋಕಿನೂ ಮಾಡ್ಬೋದು, ಎವ್ರಿಥಿಂಗ್ ಮಾಡ್ಬೋದು, ಆ್ಯಂಡ್ ವೆರಿ ಮಚ್ ಅ ವ್ಯಾಲ್ಯೂ ಫಾರ್ ಮನಿ ಬೈಕ್ ಅಂತಲೇ ಹೇಳ್ತೀನಿ ರಾಯಲ್ ಎನ್ಫೀಲ್ಡ್ ಕ್ಯಾಟಗರಿಯಿಂದ. ಸೊ ಮೀಟಿಯೋರ್ 350 ವಿಲ್ ಬಿ ಮೈ ಫೋರ್ತ್ ರೆಕಮೆಂಡೇಷನ್. ಆ್ಯಂಡ್ ಲಾಸ್ಟ್ ರೆಕಮೆಂಡೇಷನ್, ಅಗೇನ್ ಅನ್ಪಾಪ್ಯುಲರ್ ಒಪಿನಿಯನ್ ಅಂತಲೇ ಹೇಳ್ತೀನಿ, ಇಸ್ ದ ಗೊರಿಲ್ಲಾ 450. ಗೊರಿಲ್ಲಾ 450 ಬಗ್ಗೆ ತುಂಬ ಹೇಟ್ ಇದೆ ಬಿಕಾಸ್ ಆಫ್ ಲಾಟ್ ಆಫ್ ಥಿಂಗ್ಸು, ಬಟ್ ನನಗೆ ಐ ಥಿಂಕ್ ಐ ವಾಂಟ್ ಸೇ ಇಟ್ಸ್ ಅನ್ ಎಫಿಷಿಯೆಂಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಬಟ್ ಇಟ್ಸ್ ಅ ಗುಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀನಿ ಫ್ರಮ್ ದ ರಾಯಲ್ ಎನ್ಫೀಲ್ಡು. ಏನೋ ಒಂಥರ ಡಿಫ್ರೆಂಟ್ ಮಾಡೋಕ್ಕೆ ಹೋಗಿದ್ದಾರೆ. ಐ ಥಿಂಕ್ ಹಂಟರ್ 350 ಬಗ್ಗೆನೂ ಅದೇ ಸೇಮ್ ಹೇಳ್ಬೋದು, ಬಟ್ ಅದು ಮೋರ್ ಎಕ್ಸೆಪ್ಟೆಡ್ ಆಗಿತ್ತು, ಇದು ಅಷ್ಟು ಎಕ್ಸೆಪ್ಟೆಡ್ ಆಗಿಲ್ಲ. ಬಟ್ ಸ್ಟಿಲ್ ನನಗೆ ಪರ್ಸ್ನಲಿ ದ ವೇ ಇದರಲ್ಲಿ ಯಾವ ಥರ ಪವರ್ ಡೆಲಿವರ್ ಆಗುತ್ತೆ, ದಟ್ ಎಕ್ಸೈಟಿಂಗ್ ಇಂಜಿನ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸೈಟಿಂಗ್ ಇಂಜಿನ್ ಅದು ಆಲ್ರೆಡಿ ಇದೆ 450ಯಲ್ಲಿ, ಬಟ್ ಯು ಫೀಲ್ ಮೋರ್ ಇನ್ ದ ಗೊರಿಲ್ಲಾ 450. ಸೊ ನನಗೆ ಪರ್ಸ್ನಲಿ ಇಟ್ಸ್ ಅ ಗ್ರೇಟ್ ವೆಹಿಕಲ್ ಅಂತ ನಂದು ಒಪಿನಿಯನು. ಸೊ ಇದು ನಂದು ಟಾಪ್ 5 ಬೈಕ್ಸ್ ಫ್ರಾಮ್ ಈಚ್ ಬ್ರ್ಯಾಂಡು. ಸೊ 7 ಬ್ರ್ಯಾಂಡ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಬೇರೆ ಬ್ರ್ಯಾಂಡ್ ಯಾವುದೂ ಮೆನ್ಷನ್ ಮಾಡಿಲ್ಲ ಬಿಕಾಸ್ ಆಲ್ರೆಡಿ ಹೇಳಿದ್ದೀನಿ ರೀಸನ್ ಏನಕ್ಕೆ ಅಂತ. ಸೊ ನಿಮಗೆ ಯಾವುದಾದ್ರೂ ಡಿಫ್ರೆನ್ಸ್ ಇನ್ ಒಪಿನಿಯನ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನನಗೋಸ್ಕರ ನೀವು ಕಾಮೆಂಟ್ ಮಾಡಬೇಡಿ, ಎನಿಬಡಿ ಹೂಸ್ ಲುಕಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಬೈಕ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನಾನೇ ಏನು ದೊಡ್ಡ ಗ್ರೇಟ್ ಅಲ್ಲ, ನಾನೇ ಹೇಳಿದ್ದೆಲ್ಲ ಕರೆಕ್ಟ್ ಅಲ್ಲ. ಸೊ ನಿಮ್ಮದು ಓನ್ ರೆಕಮೆಂಡೇಷನ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ವಾಟ್ ಈಸ್ ಯುವರ್ ರೆಕಮೆಂಡೇಷನ್ ಅಕಾರ್ಡಿಂಗ್ ಟು ಯು, ಈ ಬ್ರ್ಯಾಂಡ್ಸಲ್ಲಿ ವಿಚ್ ಆರ್ ದ ಬೆಸ್ಟ್ ಟಾಪ್ 5 ಬೈಕ್ಸು ಅದನ್ನು ಮೆನ್ಷನ್ ಮಾಡಿ. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಲು ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟು. ಥ್ಯಾಂಕ್ ಯು ವೆರಿ ಮಚ್.